ಶ್ರೀಭಗವಾನುವಾಚ ಊರ್ಧ್ವಮೂಲಮಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಶ್ರೀಕೃಷ್ಣ ಪರಮಾತ್ಮ 13ನೇ ಅಧ್ಯಾಯದಲ್ಲಿ ಸಂಸಾರಕ್ಕೆ ಕಾರಣೀಭೂತವಾದಂತಹ ಪ್ರಕೃತಿ, ಮಹತ್ತತ್ವ, ಅಹಂಕಾರಾದಿ ತತ್ವ ಇವುಗಳನ್ನೆಲ್ಲ ವಿವರಣೆ ಮಾಡಿದ. ಇದೇ ಜಗತ್ಸ್ವರೂಪ ಅಂತ ವಿವರಣೆ ಮಾಡಿದ್ದಾನೆ. ಒಟ್ಟು 25 ತತ್ವಗಳು, ಪಂಚವಿಂಶತಿ ತತ್ವಾತ್ಮಕವಾಗಿರ್ತಕ್ಕಂಥ ಜಗತ್ತಿನ ಸ್ವರೂಪವನ್ನು 13ನೇ ಅಧ್ಯಾಯದಲ್ಲಿ ಹೇಳಿದ. ಆ ಜಗತ್ತು ಸಂಸಾರವನ್ನು ದಾಟುವ ಉಪಾಯವನ್ನು ಕೂಡ ಅಲ್ಲೇ ಹೇಳಿದ್ದಾನೆ. ಯಯೇನಂ ವೇತ್ತಿ ಪುರುಷಂ ಅನ್ನುವ ಶ್ಲೋಕದಿಂದ ಯಾರು ಪರಮಪುರುಷನಾದ ಪರಮಾತ್ಮನನ್ನು ತಿಳಿತಾನೋ ಅವನು ಸಂಸಾರವನ್ನು ದಾಟಿ ಮೋಕ್ಷಕ್ಕೆ ಹೋಗಬಲ್ಲ ಅನ್ನೋದು ಕೂಡ 13ನೇ ಅಧ್ಯಾಯದಲ್ಲೇ ಬಂದಿದೆ. ಆದ್ದರಿಂದ ಸಂಸಾರದ ಸ್ವರೂಪ, ಸಂಸಾರವನ್ನು ದಾಟುವಂತಹ ಮಾರ್ಗ ಎರಡೂ ಕೂಡ ಅಲ್ಲಿ ಬಂದಿದೆ. ಅದೆರಡನ್ನೇ ಪುನಃ ಇಲ್ಲಿ ವಿಸ್ತಾರ ಹೇಳ್ತಾ ಇದ್ದಾರೆ. ಅಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಜಗತ್ ಸ್ವರೂಪವನ್ನು. 15ನೇ ಅಧ್ಯಾಯದಲ್ಲಿ ಸಮಷ್ಟಿ ರೂಪದಿಂದ ಜಗತ್ತನ್ನು ಒಂದು ವೃಕ್ಷಕ್ಕೆ ಹೋಲಿಸಿ ನಾವು ಜಗತ್ತಿನಲ್ಲಿ ಯಾವುದ್ಯಾವುದಕ್ಕೆ ಯಾವ್ಯಾವ ಸ್ಥಾನ ಕೊಡಬೇಕು, ನಾವು ಹೇಗೆ ಕೊಡ್ತಾ ಇದ್ದೇವೆ, ಯಾವುದ್ಯಾವುದಕ್ಕೆ ಯಾವ್ಯಾವ ಸ್ಥಾನ, ಅದನ್ನೆಲ್ಲ ನಿರೂಪಣೆ ಮಾಡಿ ಇಂಥ ಜಗದ್ವೃಕ್ಷವನ್ನು ದಾಟಿ ಮೋಕ್ಷಕ್ಕೆ ಹೋಗಬೇಕಾದ್ರೆ ಅದಕ್ಕೆ ಸಾಧನೆ ಏನು ಅಂತ ಪ್ರಪಂಚನ ಅಂದರೆ ವಿಸ್ತಾರವನ್ನು ಇಲ್ಲಿ 15ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಜಗತ್ತು ಅಂತನ್ನೋದನ್ನು ಒಂದು ವೃಕ್ಷಕ್ಕೆ ಹೋಲಿಸಿ ವರ್ಣನೆ ಮಾಡ್ತಾನೆ ಕೃಷ್ಣ. ಒಂದು ಮರ ಇದೆ ಲೋಕದಲ್ಲಿ, ಆ ಮರದಲ್ಲಿ ಬುಡ ಇರ್ತದೆ, ಮೂಲ, ಶಾಖೆಗಳು, ಉಪಶಾಖೆಗಳು, ಚಿಗುರೆಲೆ, ಎಲೆಗಳು, ಬಲಿತ ಎಲೆಗಳು, ಆಮೇಲೆ ಪುಷ್ಪ, ಫಲ ಇವೆಲ್ಲ ಇರ್ತದೆ. ಹಾಗೆ ಜಗತ್ತು ಅನ್ನೋ ಜಗತ್ತನ್ನು ಒಂದು ವೃಕ್ಷಕ್ಕೆ ಹೋಲಿಸಿದರೆ ಈ ಜಗತ್ತಿನಲ್ಲಿ ಮೂಲ ಯಾವುದು, ಜಗತ್ತಿನಲ್ಲಿ ಶಾಖೋಪಶಾಖೆಗಳಂತೆ ಇರೋದು ಯಾವುದು, ಜಗತ್ತಿನಲ್ಲಿ ವೃಕ್ಷದಲ್ಲಿ ಯಾವುದಕ್ಕೆ ಪ್ರಾಶಸ್ತ್ಯ, ಅದನ್ನು ವಿವೇಚನೆ ಮಾಡಬೇಕು. ಜಗತ್ತು ವೃಕ್ಷದಲ್ಲಿ ಪ್ರಾಶಸ್ತ್ಯ ಇರೋದು ಬುಡಕ್ಕೆ. ಬುಡ ಇದ್ದರೆ ಬೇರೇನಾದರೂ ಹೋದರೂ ಮರ ಮತ್ತೆ ಬೆಳೀತಾ ಇರ್ತದೆ. ನಿರ್ಮೂಲ ಮಾಡಿದರೆ ಮಾತ್ರ ಮತ್ತೆ ಹೋಯ್ತು, ಮರ ಹೋಯ್ತು. ಅದರಿಂದ ಮೂಲ ಮುಖ್ಯ. ರೂಟ್ ಔಟ್ ಮಾಡೋದು ಅಂತಾರೆ. ರೂಟ್ ಔಟ್ ಆದರೆ ಹೋಯ್ತು, ಆ ಮೂಲ ಮಾತ್ರ ಗಟ್ಟಿ ಇರಲೇಬೇಕು. ಜಗದ್ವೃಕ್ಷದಲ್ಲಿ ಮೂಲ ಯಾವುದು? ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಈ ಶ್ಲೋಕದಲ್ಲಿ ಊರ್ಧ್ವ ಅಂತಂದರೆ ಮೇಲೆ ಅಂತ ಅರ್ಥ ಅಲ್ಲ. ಊರ್ಧ್ವ ಅಂದರೆ ವಿಷ್ಣು ಅಂತ ಅರ್ಥ, ಉತ್ತಮ ಅಂತ ಅರ್ಥ. ಊರ್ಧ್ವ ಉತ್ತಮ. ಇಡೀ ಪ್ರಪಂಚದಲ್ಲಿ ಸರ್ವರಲ್ಲಿ ಉತ್ತಮನಾಗಿರ್ತಕ್ಕಂಥವನು ವಿಷ್ಣು. ಆದ್ದರಿಂದ ಊರ್ಧ್ವ ಅಂದರೆ ಉತ್ತಮನಾಗಿರ್ತಕ್ಕಂಥ ವಿಷ್ಣು. ಇನ್ನೊಂದು ಅರ್ಥ ಇದೆ ಊರ್ಧ್ವ ಶಬ್ದಕ್ಕೆ, ಪ್ರಕೃತಿ ಅಂತಲೂ ಅರ್ಥ. ಭಗವಂತನನ್ನು ಬಿಟ್ಟರೆ ಪರತಂತ್ರ ಜೀವರಾಶಿಯಲ್ಲಿ ಉತ್ತಮಳಾದವಳು ಪ್ರಕೃತಿ, ಚಿತ್ ಪ್ರಕೃತಿ, ಲಕ್ಷ್ಮೀದೇವಿ. ಅವಳಿಗೂ ಊರ್ಧ್ವ ಅಂತ ಹೆಸರಿದೆ. ಜಡ ಪ್ರಪಂಚದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಅಚಿತ್ ಪ್ರಕೃತಿ, ಪ್ರಧಾನ ತತ್ವ, ಅದಕ್ಕೂ ಊರ್ಧ್ವ ಅಂತ ಕರೀತಾರೆ. ಅದರಿಂದ ಊರ್ಧ್ವ ಶಬ್ದದಿಂದ 3 ಅರ್ಥ ಇಟ್ಕೊಳ್ಬೇಕು. ಸರ್ವೋತ್ತಮನಾಗಿರ್ತಕ್ಕಂಥ ವಿಷ್ಣುವೂ ಊರ್ಧ್ವ, ಪರತಂತ್ರ ಚೇತನರಲ್ಲಿ ವಿಷ್ಣುವಿಗೆ ಅಧೀನರಾಗಿರ್ತಕ್ಕಂಥ ಚೇತನರಲ್ಲಿ ಸರ್ವೋತ್ತಮಳು ಲಕ್ಷ್ಮೀದೇವಿ, ಚಿತ್ಪ್ರಕೃತಿ. ಚಿತ್ಪ್ರಕೃತಿ ಅಂತ ಲಕ್ಷ್ಮೀದೇವಿಗೆ ಹೆಸರು. ಲಕ್ಷ್ಮೀದೇವಿನೂ ಉತ್ತಮಳೆ. ಇನ್ನು ಜಡ ಪ್ರಪಂಚದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಅಚೇತನ ಪ್ರಕೃತಿ, ಅದನ್ನೂ ಕೂಡ ಇಟ್ಕೊಳ್ಬೇಕು. ಹೀಗೆ ಊರ್ಧ್ವ ಅಂತಂದರೆ 3 ಅರ್ಥ ಆಯಿತು. ಊರ್ಧ್ವ ಮೂಲಂ ಈ ಜಗತ್ತಿಗೆ 3 ಬುಡದ ಸ್ಥಾನದಲ್ಲಿರುವಂಥದ್ದು: ಪರಮಾತ್ಮ, ಲಕ್ಷ್ಮೀದೇವಿ ಮತ್ತು ಜಡ ಪ್ರಕೃತಿ. ಯಾವ ರೀತಿ ಮೂಲ? ಈಗ ವೃಕ್ಷಕ್ಕೆ ಮೂಲ ಅಂತಂದರೆ ಬೇರುಗಳು, ಬೇರು ಮೂಲವೇ. ಆದರೆ ಆ ಬೇರಿಗೆ ಆಶ್ರಯ ಭೂಮಿ. ವೃಕ್ಷದಲ್ಲಿ ಬೇರಿನಂತೆ, ಜಗದ್ವೃಕ್ಷದಲ್ಲಿ ಬೇರಿನಂತೆ ಇರತಕ್ಕಂಥದ್ದು ಜಡ ಪ್ರಕೃತಿ. ಆ ಬೇರಿಗೆ ಆಶ್ರಯವಾದದ್ದು ಭೂಮಿ.
ಸುತ್ತಲೂ ಬೇರು ಹಬ್ಬುತ್ತದೆ. ಅದು ವೃಕ್ಷದ ಒಂದು ಪಾರ್ಟ್, ಅದು ವೃಕ್ಷದ ಒಂದು ಭಾಗ, ಮರದ ಭಾಗವಾಗಿ ಆ ಬೇರುಗಳು ಸುತ್ತಲೂ ಹರಡುತ್ತದೆ. ಆ ಬೇರಿನಂತೆ ಮರದ ಭಾಗವಾಗಿರ್ತಕ್ಕಂಥದ್ದು ಜಡ ಪ್ರಕೃತಿ. ಅದಕ್ಕೆ ಆಶ್ರಯ ಲಕ್ಷ್ಮೀದೇವಿ. ಪರಮಾತ್ಮ ಮೂಲ ಅಂದ್ರೇನು? ಪರಮಾತ್ಮ ಅಂತರ್ಯಾಮಿಯಾಗಿ ಆ ಲಕ್ಷ್ಮೀದೇವಿಯಲ್ಲಿ ಅಂತರ್ಯಾಮಿಯಾಗಿ ನಿಮಿತ್ತ ಆಧಾರಭೂತನಾದವನು. ಮರಕ್ಕೆ ಬೇರು ಆಧಾರ, ಬೇರಿಗೆ ಆಧಾರ ಭೂಮಿ, ಮತ್ತು ಭೂಮಿಯಲ್ಲಿ ನಿಯಾಮಕಳಾಗಿರ್ತಕ್ಕಂಥವಳು ಆ ಧರಾದೇವಿಯೂ ಕೂಡ ಮರಕ್ಕೆ ಆಧಾರಳೆ. ಧರಾದೇವಿ ಅಂತಂದರೆ ಭೂಮಿಗೆ ನಿಯಾಮಕಳವಳು, ಅಭಿಮಾನಿ ದೇವತೆ. ಹೀಗೆ ಮೂರು ನಾವು ಪ್ರಸಿದ್ಧವಾದಂಥ ವೃಕ್ಷದಲ್ಲಿ ನೋಡ್ತೇವೆ. ಬೇರು ಆಧಾರ, ಬೇರಿಗೆ ಆಧಾರವಾಗಿರ್ತಕ್ಕಂಥ ಭೂಮಿ, ಆ ಭೂಮಿಯಲ್ಲಿ ಅಭಿಮಾನಿಯಾಗಿರ್ತಕ್ಕಂಥ ಧರಾದೇವಿ, ಅವಳು ನಿಮಿತ್ತ ಕಾರಣ. ಅದರಂತೆ ಜಗದ್ವೃಕ್ಷಕ್ಕೆ ಅಚಿತ್ ಪ್ರಕೃತಿ, ಅದು ಬೇರಿದ್ದ ಹಾಗೆ. ಅದರ ಅಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಚಿತ್ ಪ್ರಕೃತಿ, ಭೂಮಿ ಇದ್ದ ಹಾಗೆ. ಇನ್ನು ಭಗವಂತ ನಿಮಿತ್ತ ಆಧಾರ, ನಿಮಿತ್ತ ಕಾರಣ, ಜಗತ್ತಿಗೆ ನಿಮಿತ್ತ ಕಾರಣ ಪರಮಾತ್ಮ. ಆದ್ದರಿಂದ ನಿಮಿತ್ತಭೂತನಾಗಿ ಆಧಾರನಾದ್ದರಿಂದ ಅವನು ಮೂಲ. ಬೇರಿನಂತೆ ಮೂಲವಾದದ್ದು ಅಚಿತ್ ಪ್ರಕೃತಿ, ಅದು ಮೂಲವೇ. ಲಕ್ಷ್ಮೀದೇವಿ ಅಚಿತ್ ಪ್ರಕೃತಿಗೆ ಅಭಿಮಾನಿಯಾದ್ದರಿಂದ ಲಕ್ಷ್ಮೀದೇವಿನೂ ಕೂಡ ಮೂಲವೇ. ಆದ್ದರಿಂದ ಊರ್ಧ್ವ ಮೂಲಂ ಅಂತಂದರೆ ಪ್ರಧಾನ ವಿಷ್ಣು ನಿಮಿತ್ತ ಕಾರಣ, ಅವನೇ ಮೂಲವಾಗಿ ಉಳ್ಳದ್ದು ಜಗತ್ತು. ಇದಕ್ಕೆ ಊರ್ಧ್ವ ಅನ್ನೋ ಶಬ್ದಕ್ಕೆ ವಿಷ್ಣುವಿನಲ್ಲಿ ಪ್ರಯೋಗ ಇದೆ. ಊರ್ಧ್ವ ಪವಿತ್ರೋ ವಾಜಿನೀವ ಸ್ವಮೃತಮಸ್ಮಿ ದ್ರವಿಣಗಂ ಸವರ್ಚಸಂ. ಅಲ್ಲಿ ಊರ್ಧ್ವ ಅಂತಂದರೆ ವಿಷ್ಣು ಅಂತ ಅರ್ಥ. ಹಾಗೆ ಇಲ್ಲಿ ಊರ್ಧ್ವ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಇಟ್ಕೊಳ್ಬೇಕು. ಈ ರೀತಿ ಜಗತ್ತಿಗೆ ಮೂರು ಮೂಲವಾಗಿದೆ: ವಿಷ್ಣು, ಚಿತ್ಪ್ರಕೃತಿ ಮತ್ತು ವೃಕ್ಷದ ಭಾಗವಾಗಿರ್ತಕ್ಕಂಥ ಬೇರುಗಳು, ಸುತ್ತಲೂ ಹಬ್ಬಿದ ಬೇರುಗಳು. ನಿಮಿತ್ತ ಕಾರಣನಾದಂಥ ಪರಮಾತ್ಮ ಅವನು ಬುಡವೇ, ಮೂಲವೇ. ಚಿತ್ ಪ್ರಕೃತಿ ಆ ಬೇರಿನಂತೆ ಇರತಕ್ಕಂಥ ಅಚಿತ್ ಪ್ರಕೃತಿಗೆ ಅಭಿಮಾನಿಯಾದ್ದರಿಂದ ಲಕ್ಷ್ಮೀದೇವಿನೂ ಕೂಡ ಮೂಲಳೆ. ಅಧಶಾಖಂ, ಅಧಃ ಅಂತಂದರೆ ಕೆಳದರ್ಜೆಯಲ್ಲಿರ್ತಕ್ಕಂಥವ್ರು, ವಿಷ್ಣುವಿನಿಂತ ಕೆಳಮಟ್ಟದಲ್ಲಿರ್ತಕ್ಕಂಥವರು ಬ್ರಹ್ಮಾದಿ ದೇವತೆಗಳು. ಅವರು ಅಧಃ ಅಂದರೆ ಅವರು ಪರಮಾತ್ಮನಿಗಿಂತ ಕೆಳಮಟ್ಟದಲ್ಲಿದ್ದಾರೆ. ಅವರೆಲ್ಲ ಶಾಖೋಪಶಾಖೆಗಳಿದ್ದಾರೆ. ಅಧಶಾಖಂ ಅಂದರೆ ಉಳಿದ ತತ್ವಗಳು, ಇವರೆಲ್ಲ ಜೀವರು ಎಲ್ಲರೂ ಕೂಡ ಅಧಶಾಖಂ, ಕೆಳಮಟ್ಟದಲ್ಲಿರ್ತಕ್ಕಂಥವರು ಶಾಖೋಪಶಾಖೆಗಳಿದ್ದಾರೆ. ಬೇರೆ ತತ್ವಗಳು ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ ತತ್ವ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯಗಳು, ಅದರ ಅಭಿಮಾನಿ ದೇವತೆಗಳು, ಇವರೆಲ್ಲ ಶಾಖೆಗಳಿದ್ದಾಗೆ. ಅಶ್ವತ್ಥಂ, ಈ ಜಗತ್ತು ಅಶ್ವತ್ಥ ಅಂತ ಅದನ್ನು ಕರೆದಿದ್ದಾರೆ. ಯಾಕೆ ಅಂದರೆ ಶ್ವಃ ನ ತಿಷ್ಠತಿ ಇತಿ ಅಶ್ವತ್ಥ. ಶ್ವಃ ಅಂದರೆ ನಾಳೆ, ಇವತ್ತಿದ್ದಂತೆ ನಾಳೆ ಇರೋದಿಲ್ಲ ಜಗತ್ತು, ಬದಲಾವಣೆ ಆಗ್ತಾ ಹೋಗ್ತದೆ. ಆದ್ದರಿಂದ ಅಶ್ವತ್ಥಂ. ಶ್ವಃ ನ ತಿಷ್ಠತಿ, ಪೂರ್ವಂ ಯಥಾ ಆಸೀತ್, ಹಿಂದೆ ಹೇಗಿತ್ತೋ ಜಗತ್ತು ಇವತ್ತು ಹಾಗಿಲ್ಲ, ಇವತ್ತು ಹೇಗಿದೆಯೋ ನಾಳೆ ಹಾಗಿಲ್ಲ, ಬದಲಾವಣೆ ಹೊಂದ್ತಾ ಇರ್ತದೆ. ಆದ್ದರಿಂದ ಅಶ್ವತ್ಥ. ಇನ್ನೊಂದು ರೀತಿಯೂ ಮಾಡಬಹುದು, ಶ್ವಃ ನ ತಿಷ್ಠತಿ ಇತಿ ಅಶ್ವತ್ಥ, ಅಥವಾ ಅಶ್ವವತ್ ತಿಷ್ಠತಿ ಇತಿ ಅಶ್ವತ್ಥ. ಅಶ್ವ ಅಂದರೆ ಅದು ಚಂಚಲ, ಕುದುರೆ ಚಂಚಲ, ಹಾಗೆ ಜಗತ್ತು ಕೂಡ ಚಂಚಲವಾದ್ದರಿಂದ ಅಶ್ವತ್ಥ. ಅದರ ಸ್ವರೂಪವನ್ನು ವಿವರಣೆ ಮಾಡ್ತಾ ಇದ್ದಾರೆ. ಊರ್ಧ್ವಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಅವ್ಯಯ ಅಂತಂದರೆ ಸಂಪೂರ್ಣ ನಾಶ ಆಗುವುದು ಅಂತ ಇಲ್ಲವೇ ಇಲ್ಲ. ಪ್ರವಾಹ ನಡೀತಾನೇ ಇರ್ತದೆ. ಪ್ರವಾಹಿಯಾದಂಥ ಈ ಜಗತ್ತು ನಾಶ ಆಗಬಹುದು, ಆದರೆ ಇದೇ ಸ್ಥಾನದಲ್ಲಿ ಇನ್ನೊಂದು ಜಗತ್ತು ಬರ್ತದೆ. ಅದು ನಾಶ ಆದರೆ ಮತ್ತೊಂದು ಬರ್ತದೆ. ಹಾಗೆ ನದಿ ತೀರದಲ್ಲಿ ನಾವು ಕೂತಾಗ ಒಂದು ಪ್ರವಾಹ ಹೋಗ್ತದೆ, ಇನ್ನೊಂದು ನೀರು ಬರ್ತದೆ, ಅದು ಮುಂದೆ ಹೋಗ್ತದೆ, ಇನ್ನೊಂದು ನೀರು ಬರ್ತದೆ. ಅದರಂತೆ ಜಗತ್ತು ಅಂತನ್ನೋದು ಅನಾದ್ಯನಂತ ಕಾಲದವರೆಗೆ ಪ್ರವಾಹ ಇದ್ದೇ ಇರ್ತದೆ. ಅವ್ಯಯಂ ಅಶ್ವತ್ಥಂ ಪ್ರಾಹುರವ್ಯಯಂ. ಛಂದಾಂಸಿ ಯಸ್ಯ ಪರ್ಣಾನಿ. ಮರ ಅಂತಂದಮೇಲೆ ಅದಕ್ಕೆ ಬೇರು, ಬುಡ, ನಿಮಿತ್ತ ಎಲ್ಲವೂ ಬೇಕು. ಅದರಂತೆ ಎಲೆನೂ ಬೇಕು. ಜಗತ್ತೆಂಬ ಮರದಲ್ಲಿ ಎಲೆ ಯಾವುದು? ವೇದಗಳೇ ಎಲೆ ಇದ್ದ ಹಾಗೆ. ವೇದಗಳ ಸ್ಥಾನ ಏನು ಅನ್ನೋದನ್ನು ಎಲೆಗೆ ಹೋಲಿಸಿ ಹೇಳ್ತಾ ಇದ್ದಾರೆ. ಒಂದು ಮರದಲ್ಲಿ ಎಲೆ ಬಹಳ ಮುಖ್ಯ. ಎಲೆ ಇದ್ದರೆ ನಮಗೆ ನೆರಳು, ಎಲೆ ಇಲ್ಲ ಅಂತಂದರೆ ನೆರಳಿಲ್ಲ. ಎಲೆ ಇತ್ತು ಅಂತಂದರೆ ಮುಂದೆ
ಪುಷ್ಪ ಬರ್ತದೆ, ಫಲ ಬರ್ತದೆ. ಎಲೆ ಉದುರಿ ಹೋಯಿತು ಅಂತಂದರೆ, ಬೋಳು ಮರ ಆಯಿತು ಅಂತಂದರೆ ಅದರಿಂದ ಪುಷ್ಪವೂ ಇಲ್ಲ, ಫಲವೂ ಇಲ್ಲ. ಅದರಂತೆ ವೇದವನ್ನು ಸಂಪೂರ್ಣ ನಾಶ ಮಾಡಿಬಿಟ್ರೆ, ವೇದ ಮಂತ್ರ ಹೇಳುವವರೇ ಇಲ್ಲ ಅಂತಾದಾಗ, ಗಾಯತ್ರಿ ಮಂತ್ರವೇ ಇಲ್ಲ ಅಂತಾದಾಗ ಏನೂ ಇಲ್ಲ. ಈ ಜಗತ್ತಿನಿಂದ ಯಾವ ಶಾಂತಿನೂ ಕೂಡ ಸಿಗೋದು. ನೆರಳಿದ್ರೇ ಶಾಂತಿ, ನೆರಳು ಮರ ಎಲೆ ಇದ್ದರೆ ನೆರಳು ಸಿಗ್ತದೆ, ಶಾಂತಿ ಆಗ್ತದೆ. ಹಾಗೆ ವೇದದಿಂದಲೇ ಶಾಂತಿ. ಅದಕ್ಕೆ ಎಲ್ಲ ಶಾಂತಿ ಕರ್ಮಗಳಲ್ಲಿ ವೇದ ಮಂತ್ರ ಬೇಕು. ಶಾಂತವಾಗಬೇಕಾದ್ರೆ ವೇದ ಮಂತ್ರಗಳು ಬೇಕು. ವೇದ ನಾಶ ಮಾಡಿಬಿಟ್ರೆ, ವೇದದಿಂದ ಏನು ಉಪಯೋಗ ಅಂತ ನಾಶ ಮಾಡಿದರೆ ಮರದ ಎಲೆಗಳನ್ನೆಲ್ಲ ಉದುರಿಸಿದ ಹಾಗೆ ಲೆಕ್ಕ. ಎಲೆಗಳೆಲ್ಲ ಉದುರಿ ಹೋಯಿತು ಅಂದರೆ ಏನೂ ನಿರೀಕ್ಷೆ ಮಾಡೋ ಹಾಗಿಲ್ಲ. ಛಂದಾಂಸಿ ಯಸ್ಯ ಪರ್ಣಾನಿ, ಅಲ್ಲಿ ಛಂದಾಂಸಿ ಅಂತ ಪ್ರಯೋಗ ಮಾಡಿದ್ದಾನೆ ಕೃಷ್ಣ. ವೇದಾಹ ಯಸ್ಯ ಪರ್ಣಾನಿ ಅಂತ ಹೇಳಲಿಲ್ಲ. ಆಮ್ನಾಯ ಅನ್ನೋ ಶಬ್ದ ಪ್ರಯೋಗ ಮಾಡಲಿಲ್ಲ. ಛಂದಾಂಸಿ ಅಂತ ಶಬ್ದ ಪ್ರಯೋಗ ಮಾಡಿದ್ದಾನೆ. ಯಾಕೆ ಅಂತಂದರೆ, ವೇದಗಳಿಗೆ ಛಂದಸ್ಸು ಅಂತ ಯಾಕೆ ಕರೀತಾರೆ? ಛಾದಯಂತಿ ಇತಿ ಛಂದಾಂಸಿ. ಛಾದಯಂತಿ ವೇದಾಹ. ಛಾದಯಂತಿ ಅಂದರೆ ಆಚ್ಛಾದಯಂತಿ, ಜೀವನನ್ನು ಆಚ್ಛಾದನೆ ಮಾಡಿಡ್ತಾವೆ ವೇದಗಳು, ಮುಚ್ಚಿಡ್ತಾವೆ. ಯಾವ ಆಪತ್ತು ಬರದಂತೆ ಕಾಪಾಡೋದೇ ವೇದವು. ಆದ್ದರಿಂದಲೇ ಮಂತ್ರ ಅಂತ ಹೆಸರು. ಮನನಾತ್ ತ್ರಾಯತೆ. ಮನನ ಮಾಡಿದಷ್ಟು ನಮಗೆ ತ್ರಾಣ ಕೊಡ್ತದೆ, ಅದು ರಕ್ಷಣೆ ಕೊಡ್ತದೆ. ಆದ್ದರಿಂದ ಛಂದಾಂಶಿ ಅಂತಂದರೆ, ಛಂದಸ್ಸು ಅಂದರೆ ಆಚ್ಛಾದನೆ ಮಾಡುವಂತಹದ್ದು ವೇದ. ವೇದ ಮಂತ್ರ ಇದ್ದರೆ ಜೀವನನ್ನು ಬಚ್ಚಿಟ್ಟ ಹಾಗೆ, ಆಚ್ಛಾದನೆ ಮಾಡಿದ ಹಾಗೆ, ಯಾರೂ ಏನೂ ಮಾಡಲಾರು. ಛಂದಾಂಶಿ ಅಂದರೆ ಆಚ್ಛಾದನೆ ಮಾಡುವಂತಹದ್ದು ಜೀವನನ್ನು, ಅದು ವೇದಗಳು. ಪರ್ಣಾನಿ ಅಂತ ಹೇಳಿದ್ದಾರೆ. ಪರ್ಣ ಶಬ್ದಕ್ಕೂ ಸ್ವಾರಸ್ಯ ಅರ್ಥ ಇದೆ. ಪರ ಉತ್ಕೃಷ್ಟವಾಗಿರತಕ್ಕಂಥ, ನ ಅಂದರೆ ಸುಖ, ನಶ್ಚ ನಿರ್ವೃತ್ತಿವಾಚಕ. ನ ಅಂದರೆ ಸುಖ, ಉತ್ಕೃಷ್ಟವಾದ ಮೋಕ್ಷ ಸುಖವನ್ನು ಕೊಡುವಂತಹದ್ದೇ ವೇದ. ಬೇರೆ ಮರ ಬರೇ ನೆರಳು ಕೊಡ್ತದೆ, ನೆರಳಿನ ಸುಖ ಕೊಡ್ತದೆ. ವೇದ ಅನ್ನುವಂಥದ್ದು ಉತ್ಕೃಷ್ಟವಾದ ಮೋಕ್ಷ ಸುಖವನ್ನು ಕೊಡ್ತಕ್ಕಂಥದ್ದು. ಆದ್ದರಿಂದ ಛಂದಾಂಶಿ ಯಸ್ಯ ಪರ್ಣಾನಿ. ಈ ಜಗದ್ವೃಕ್ಷಕ್ಕೆ ವೇದಗಳು ಎಲೆ ಇದ್ದ ಹಾಗೆ, ಪರ್ಣ ಉತ್ತಮವಾಗಿರ್ತಕ್ಕಂಥ ನ ಸುಖ ಕೊಡೋದು. ಅಥವಾ ಪತ್ರ ಅಂದರೂ ಅದೇ ಅರ್ಥನೇ ಮಾಡಬಹುದು. ಪತನಾತ್ ಅಥವಾ ಪತಂತಂ ತ್ರಾಯತೆ ಇತಿ ಪತ್ರಂ. ಕೆಳಗಡೆ ಬೀಳುವವನನ್ನು, ನರಕಕ್ಕೆ ಬೀಳುವವನನ್ನು ರಕ್ಷಣೆ ಮಾಡತಕ್ಕಂಥದ್ದು ಪತ್ರ. ಪತನಾತ್ ತ್ರಾಯತೆ, ನಾವು ಬೀಳದೇ ಇದ್ದ ಹಾಗೆ ನೋಡಿಕೊಳ್ಳೋದು ಕೂಡ ಎಲೆನೇ. ಆದ್ದರಿಂದ ನಮ್ಮನ್ನು ಮುಚ್ಚಿಡುವಂತಹದ್ದು, ರಕ್ಷಣೆ ಮಾಡೋದು ಎಲೆ. ಪರ್ಣ ಸುಖ ಕೊಡೋದು ಎಲೆ. ಆದ್ದರಿಂದ ಛಂದಾಂಶಿ ಯಸ್ಯ ಪರ್ಣಾನಿ. ಜಗತ್ತಿನಲ್ಲಿ ವೇದಕ್ಕೆ ಏನು ಸ್ಥಾನ ಕೊಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ವೇದಕ್ಕೆ ಇಂಥ ಸ್ಥಾನ ಇದೆ, ಎಲೆಯ ಸ್ಥಾನ. ಯಸ್ತಂ ವೇದ ಸವೇದವಿತ್. ಇದನ್ನು ಅರ್ಥ ಮಾಡಿಕೊಂಡಾಗ ಈ ಇಡೀ ಜಗತ್ತಿಗೆ ಮೂಲ ಪರಮಾತ್ಮ. ಮೂಲ ಕಾಣಿಸೋದಿಲ್ಲ, ಮೂಲ ಕಾಣಿಸೋದಿಲ್ಲ. ಪರಮಾತ್ಮ ನಮಗೆ ಕಾಣೋದಿಲ್ಲ, ಆದರೆ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಬುಡ ಕಾಣಿಸೋದಿಲ್ಲ, ಆದರೆ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಇದ್ದೇ ಇದೆ, ನಮಗೆ ಕಾಣೋದಿಲ್ಲ. ಆದ್ದರಿಂದ ಪರಮಾತ್ಮ ಇದ್ದಾನೆ, ಮೂಲಸ್ಥಾನೀಯನಾಗಿದ್ದಾನೆ, ನಮಗೆ ಕಾಣದೇನೆ ಇರ್ತಾನೆ. ಕಾಣದೇನೆ ಇಡೀ ವೃಕ್ಷಕ್ಕೆ ಆಧಾರನೇ ಅವನು, ಮೂಲಾಧಾರನೇ ಅವನು. ಮತ್ತು ಮೂಲ ಅಂತ ಹೇಳಿದ್ರಿಂದ, ವಿಷ್ಣು ಮೂಲ ಅಂತ ಹೇಳಿದ್ರಿಂದ ಇನ್ನೊಂದು ಸೂಚಿತವಾಯಿತು ಭಾಗವತದಲ್ಲಿ. ಯಥಾ ತರೋರ್ಮೂಲ ನಿಷೇಚನೇನ ತೃಪ್ಯಂತಿ ತತ್ಸ್ಕಂಧ ಭುಜೋಪಹಾರಾಹ ಅಂತ ಒಂದು ಶ್ಲೋಕ ಇದೆ. ಮರದಲ್ಲಿ ರೆಂಬೆ ಕೊಂಬೆಗಳು ಹಸಿರಾಗಿರಬೇಕಾಗಿದ್ದರೆ, ಅದು ಎಲೆ ಭರಿತವಾಗಿರಬೇಕಾಗಿದ್ದರೆ, ಎಲೆ ತುಂಬಿರಬೇಕಾಗಿದ್ದರೆ, ಹೂವು ಹಣ್ಣು ಬಿಡಬೇಕಾಗಿದ್ದರೆ ನೀರು ಹಾಕಬೇಕು. ನಮಗೆ ಹೂವು ಹಣ್ಣು ಬರೋದು ಕೊಂಬೆಗಳಲ್ಲಿ, ಆದರೆ ನೀರು ಹಾಕೋದು ಬುಡಕ್ಕೆ. ಬುಡಕ್ಕೆ ನೀರು ಹಾಕಿದರೆ ಕೊಂಬೆಗಳು ಹಸಿರಾಗಿರ್ತದೆ, ಪುಷ್ಪ ಫಲ ದೊರೀತದೆ. ಪುಷ್ಪ ಫಲ ಕೊಡೋದು ಶಾಖೆಗಳು ಅಂತ ಹೇಳಿ ಏನೇ ಇಟ್ಕೊಂಡು ಯಾರೂ ಶಾಖೆಗೆ ನೀರು ಹಾಕೋದಿಲ್ಲ. ಹಾಕಿದರೂ ಅದು ಬರೋದು ಬುಡಕ್ಕೇನೆ. ತಥೈವ ಸರ್ವಾರ್ಹಣ ಅಚ್ಯುತೇಜ್ಯ. ಯಾರಿಗೆ ಪೂಜೆ ಮಾಡಿದರೂ ಅದು ಹೋಗಿ ಸೇರೋದು ಬುಡಕ್ಕೇನೆ, ಪರಮಾತ್ಮನಿಗೇ ಸೇರೋದು. ಸರ್ವಾರ್ಹಣಂ ಅಚ್ಯುತೇಜ್ಯ ಏವ ಭವತಿ. ಅದರಿಂದ ಮೂಲಕ್ಕೆ ನೀರು ಹಾಕೋದು ಒಳ್ಳೆಯದು. ಭಗವಂತನಿಗೆ ಆರಾಧನೆ ಮಾಡಿದರೆ ಎಲ್ಲ ದೇವತೆಗಳು ನಮಗೆ ಪ್ರಸನ್ನರಾಗಿ, ಆ ಬುಡದ ಪರಮಾತ್ಮನ, ಬುಡದಂತೆ ಇರುವ ಪರಮಾತ್ಮನ ಅನುಗ್ರಹದಿಂದ ಪ್ರಸನ್ನರಾಗಿ ಪುಷ್ಪ ಫಲಗಳನ್ನು ಕೊಡ್ತಾರೆ. ಹೀಗೆ ಜಗತ್ತಿನಲ್ಲಿ ನಾವು ವೇದಕ್ಕೆ ಏನು ಸ್ಥಾನ ಕೊಡಬೇಕು, ಪರಮಾತ್ಮನಿಗೆ ಯಾವ ಸ್ಥಾನ ಕೊಡಬೇಕು? ಅಕಸ್ಮಾತ್ ಎಲೆ ಉದುರಿದರೂ ಕೂಡ ಪರಮಾತ್ಮ ಬುಡ ಇತ್ತು ಅಂತಾದರೆ ಮತ್ತೆ ಎಲೆ ಚಿಗುರ್ತದೆ, ಪುನಃ ಎಲೆ ಬರಬಹುದು. ಬುಡ ಸಮೇತ ಕಿತ್ತು ಹಾಕಿದರೆ, ಬುಡವನ್ನೇ ಕಿತ್ತುಬಿಟ್ರೆ ಏನೂ ಇಲ್ಲ. ಆದ್ದರಿಂದ
ಪರಮಾತ್ಮ ಕಾಣದಿದ್ದರೂ ಕೂಡ ಮೂಲದಂತೆ ಇದ್ದಾನೆ. ಹೀಗೆ ಯಾರು ತಿಳ್ಕೊಳ್ತಾರೋ ಯಸ್ತಂ ವೇದ ಸ ವೇದವಿತ್, ಅವನನ್ನು ವೇದಜ್ಞಾನಿ ಅಂತ ಕರಿಬೇಕು. ಇಲ್ಲದೇ ಇದ್ದರೆ ವೇದ ಭಾರ ಹೊತ್ತವನು ಅಂತ ಅರ್ಥ ಆಗ್ತದಷ್ಟೆ. ಭಾರಹರ ಕಿಲಾಸೀತ್ ಅಂತಾರೆ. ವೇದ ಭಾರ, ವೇದ ಅನ್ನೋದು ಭಾರ ಹೊತ್ತಿದ್ದಾನೆ. ಈ ತತ್ವ ತಿಳ್ಕೊಂಡಾಗ ಅವನು ನಿಜವಾಗಿಯೂ ವೇದಜ್ಞಾನಿ ಆಗ್ತಾನೆ. ಇದು ವೇದದ ರಹಸ್ಯ ಅಂತ ಹೀಗೆ ಹೇಳಿದ್ದಾರೆ. ಈ ಜಗತ್ತೆಂಬ ವೃಕ್ಷದ ಈ ಶಾಖೆಗಳೇನಿದೆ ಅಂದರೆ ಶಾಖಾಸ್ಥಾನೀಯವಾದಂಥ ಮಹತ್ತತ್ವ, ಅಹಂಕಾರ ತತ್ವ, ಅದರ ಅಭಿಮಾನಿ ದೇವತೆಗಳು, ಇವರೆಲ್ಲ ಏನಿದ್ದಾರೆ ಈ ಜಗತ್ತಿನಲ್ಲಿ, ಈ ತತ್ವಗಳು, ತತ್ವಾಭಿಮಾನಿ ದೇವತೆಗಳು ಎಲ್ಲ ಕಡೆ ವ್ಯಾಪಿಸಿದ್ದಾರೆ. ಅಧಶ್ಚ ಊರ್ಧ್ವಂ, ಅಧಃ ಊರ್ಧ್ವಂಚ ಪ್ರಸೃತಾಃ. ಅಧಃ ಅಂತಂದರೆ ಈ ಶರೀರದಲ್ಲಿ ಭೌತಿಕವಾಗಿರ್ತಕ್ಕಂಥ ಶರೀರದಲ್ಲಿಯೂ ಈ ಮಹದಾದಿ ತತ್ವಗಳು, ಜಗತ್ತಿನ ಶಾಖೆಯಂತಿರುವ ಮಹದಾದಿ ತತ್ವಗಳು ಶರೀರದಲ್ಲೂ ಇದ್ದಾವೆ. ನಮ್ಮ ಶರೀರದಲ್ಲೂ ಮಹತ್ತತ್ವ ಇದೆ, ಅಹಂಕಾರ ತತ್ವ ಇದೆ, ಪಂಚಭೂತಗಳು ಎಲ್ಲ ಶರೀರದಲ್ಲಿದೆ. ಆ ಮಹತ್ತತ್ವವೇ ಮನುಷ್ಯನಿಗೆ ಮಹತ್ವವನ್ನು ಕೊಡೋದು. ಅದರ ಅಭಿಮಾನಿ ಬ್ರಹ್ಮವಾಯುಗಳು, ಅವರಿಂದಲೇ ಜಗತ್ತಿಗೆ ಮಹತ್ವ ಬರೋದು. ಬ್ರಹ್ಮವಾಯುಗಳು ಮಹತ್ತತ್ವ, ಅವರ ಶರೀರವೇ ಮಹತ್ತತ್ವ. ಉಳಿದವರ ಶರೀರದಲ್ಲಿಯೂ ಕೂಡ ಮಹತ್ತತ್ವ ಕಿಂಚಿತ್ ಪ್ರಮಾಣದಲ್ಲಿ ಇರ್ತದೆ. ಅದನ್ನು ಅಭಿವೃದ್ಧಿಗೊಳಿಸ್ಕೊಂಡ್ರೆ ಸ್ವಲ್ಪ ಹೆಚ್ಚಿನ ಮಹತ್ವ ಬರ್ತದೆ. ಅದಕ್ಕೆ ವಾಯುಸ್ತುತಿ, ಪಾರಾಯಣ ಇವೆಲ್ಲ ಮಾಡೋದು, ಹೋಮಾನ ಹೋಮ ಎಲ್ಲ. ಮಹತ್ತತ್ವದ ಅಭಿಮಾನಿ ವಾಯುದೇವರು, ಅವರಿಂದ ಜಗತ್ತಿಗೆ ದೇಹದಲ್ಲಿ ಮಹತ್ತತ್ವ ಜಾಸ್ತಿಯಾಗಿ ಮಹತ್ವ ಬರ್ತದೆ. ದೇಹದಲ್ಲಿಯೂ ವ್ಯಾಪ್ತವಾಗಿದ್ದಾವೆ ಈ ತತ್ವಗಳು. ಊರ್ಧ್ವಂಚ ಅಂದರೆ ಮೂಲ ಪ್ರಕೃತಿ, ಅದರಲ್ಲಿಯೂ ಸೂಕ್ಷ್ಮ ರೂಪದಿಂದ ವ್ಯಾಪ್ತವಾಗಿದೆ. ಮಹದಾದಿ ತತ್ವಗಳು ಅವ್ಯಕ್ತ ತತ್ವದಲ್ಲಿಯೂ ಸೂಕ್ಷ್ಮ ರೂಪದಿಂದ ಇದ್ದಾವೆ, ಈ ಜಗತ್ತಿನಲ್ಲಿಯೂ ಕೂಡ ವ್ಯಾಪ್ತವಾಗಿದ್ದಾವೆ. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾಃ ಗುಣಪ್ರವೃದ್ಧಾಃ. ಸತ್ವರಜಸ್ತಮೋ ಗುಣಗಳಿಂದ ಮಹದಾದಿ ತತ್ವಗಳಿಗೆ ವೃದ್ಧಿ, ಆ ರೀತಿ ಅಭಿವೃದ್ಧಿಯಾಗಿ ದೇಹದಲ್ಲಿ ವ್ಯಾಪಿಸಿದ್ದಾವೆ. ಆ ಶಾಖೆಗಳಲ್ಲಿ ಬಿಡ್ತಕ್ಕಂಥ ಚಿಗುರೆಲೆ ಅಂದರೆ ಯಾವುದು? ವಿಷಯ ಪ್ರವಾಲಾಹ. ವಿಷಯ ಪದಾರ್ಥವೇ ಚಿಗುರೆಲೆ ಇದ್ದ ಹಾಗೆ. ಭೋಗ ಸಾಮಗ್ರಿ ಅಂತ ಅರ್ಥ. ವಿಷಯ ಅಂದರೆ ಭೋಗ ಸಾಮಗ್ರಿ. ಕಣ್ಣಿಗೊಂದು ವಿಷಯ, ಕಿವಿಗೊಂದು ವಿಷಯ, ಏನೋ ರೂಪ ನೋಡಬೇಕು, ಏನೋ ಕೇಳಬೇಕು, ಇಂಥ ವಿಷಯಗಳೆಲ್ಲ ಚಿಗುರೆಲೆ ಇದ್ದ ಹಾಗೆ. ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇವತ್ತು ಪ್ರಪಂಚದಲ್ಲಿ ನಾವು ಯಾವುದಕ್ಕೆ ಪ್ರಾಶಸ್ತ್ಯ ಕೊಡ್ತಾ ಇದ್ದೀವಿ ಭೋಗ ಸಾಮಗ್ರಿಗೆ, ಅದು ಚಿಗುರೆಲೆಗೆ ಸಮಾನ. ಆಪಾತ ರಮಣೀಯ ಅಷ್ಟೇ, ಆಪಾತ ರಮಣೀಯ. ಮೇಲ್ನೋಟಕ್ಕೆ ಕೆಂಪಾಗಿ, ಮೃದುವಾಗಿ, ಕೋಮಲವಾಗಿ ಚೆನ್ನಾಗಿ ಕಾಣಿಸ್ತದೆ ಸ್ವಲ್ಪ ದಿವಸದ ತನಕ ಮಾತ್ರ. ಆಮೇಲೆ ಅದರ ಬಣ್ಣ ಹೋಯ್ತು, ಆ ಕೆಂಪು ಬಣ್ಣ ಹೋಗ್ತದೆ, ಅದರ ಕೋಮಲತೆ ಹೋಗ್ತದೆ, ಒರಟಾಗ್ತದೆ, ಬಲಿತದೆ. ಆಪಾತ ರಮಣೀಯ ಅಷ್ಟೇ. ಹಾಗೆ ಭೋಗ ಸಾಮಗ್ರಿಗೆ ಮರಳಾಗಬೇಡ್ರಿ ಅನ್ನೋ ದೃಷ್ಟಿಯಿಂದ ಜಗತ್ತಿನಲ್ಲಿ ವಿಷಯ ಪದಾರ್ಥಗಳು, ಶಬ್ದಾದಿಗಳ ಸ್ಥಾನ ಏನು? ಚಿಗುರೆಲೆ ಇದ್ದ ಹಾಗೆ. ಅಥವಾ ಅದರಲ್ಲೇ ಮೋಹಗೊಂಡು ಆ ಚಿಗುರೆಲೆ ತೆಗೆದುಬಿಟ್ರೆ ಎಲೆನೇ ಇಲ್ಲ, ಚಿಗುರೆಲೆ. ಆದರೆ ಅದರಲ್ಲಿ ಸತ್ವ ಇಲ್ಲ. ಬಲಿತ ಎಲೆಯಲ್ಲಿದ್ದ ಸತ್ವ ಚಿಗುರೆಲೆಯಲ್ಲಿಲ್ಲ. ಬಲಿತ ಎಲೆ ಯಾವುದು? ಛಂದಾಂಸಿಯಸ್ಯ ಪರ್ಣಾನಿ. ಇದು ಬಲಿತ ಎಲೆ. ಭೋಗ ಸಾಮಗ್ರಿ ಬರೇ ಚಿಗುರೆಲೆ. ಚಿಗುರೆಲೆ ನಿಸ್ಸತ್ವ, ನಿಸ್ಸಾರ, ಆಪಾತ ರಮಣೀಯ ಅಷ್ಟೇ. ಕಣ್ಣಿಗೆ ನೋಡ್ಲಿಕ್ಕೆ ಸುಂದರ, ಮುಟ್ಲಿಕ್ಕೆ ಕೋಮಲ ಅಷ್ಟೇ. ಆದರೆ ಅದರಲ್ಲಿ ಸತ್ವ ಇಲ್ಲ. ಅಂದರೆ ಭೌತಿಕ ಜ್ಞಾನದಲ್ಲಿ, ಭೋಗ ಸಾಮಗ್ರಿಗಳಲ್ಲಿ ಏನೂ ಸತ್ವ ಇಲ್ಲ. ವೈದಿಕ ತತ್ವಜ್ಞಾನದಲ್ಲಿ ಅದರಲ್ಲೇ ಸತ್ವ ಇರೋದು. ವೈದಿಕ ತತ್ವಜ್ಞಾನದ ಅದೇ ನಮಗೆ ಅಮೃತತ್ವವನ್ನು ಕೊಡುವಂತಹದ್ದು. ಈ ಚಿಗುರೆಲೆ ಏನೂ ಮಾಡಲಾರದು ಅಂತ ಅರ್ಥ. ವಿಷಯ ಪ್ರವಾಲಾಹ. ಹೀಗೆ ಜಗದ್ವೃಕ್ಷ ಭೋಗ ಸಾಮಗ್ರಿಯಿಂದಲೂ ತುಂಬಿದೆ, ಯೋಗ ಸಾಮಗ್ರಿಯಿಂದಲೂ ತುಂಬಿದೆ. ಯೋಗ ಸಾಮಗ್ರಿ ಅಂದರೆ ಮೋಕ್ಷೋಪಾಯದ ಸಾಮಗ್ರಿ, ವೇದಗಳು, ಅದು ಬಲಿತ ಎಲೆ, ಅದೂ ಇದೆ. ಚಿಗುರೆಲೆನೂ ಇದೆ. ಭೋಗ ಸಾಮಗ್ರಿ, ಯೋಗ ಸಾಮಗ್ರಿ, ಹೀಗೆ ವೈವಿಧ್ಯಪೂರ್ಣವಾಗಿರ್ತಕ್ಕಂಥದ್ದು ಈ ಜಗತ್ತು. ಅದರಲ್ಲಿ ನಾವು ಯಾವುದಕ್ಕೆ ಯಾವ ಸ್ಥಾನ ಕೊಡಬೇಕು ಅನ್ನೋದನ್ನು ವಿವೇಚನೆ ಮಾಡ್ಕೋಬೇಕು. ಈ ಮೂಲಗಳು ಅಂತಂದರೆ ವಿಷ್ಣು, ಲಕ್ಷ್ಮಿ ಮತ್ತು ಅಚಿತ್ ಪ್ರಕೃತಿ, ಜಡ ಪ್ರಕೃತಿ. ಇವು ಮನುಷ್ಯ ಲೋಕದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅಧಶ್ಚ ಅನುಸಂತತಾನಿ, ಎಲ್ಲ ಶಾಖೋಪಶಾಖೆಗಳಿರ್ತಕ್ಕಂಥ ಅಧಪ್ರಪಂಚದಲ್ಲಿ ಎಲ್ಲ ಕಡೆಯೂ ಇದು ವ್ಯಾಪ್ತವಾಗಿದೆ. ಕರ್ಮಾನುಬಂಧೀನಿ, ಜೀವರು ಮಾಡತಕ್ಕಂಥ ಕರ್ಮವನ್ನು ಅನುಸರಿಸಿ ಫಲ ಕೊಡ್ತಕ್ಕಂಥದ್ದು. ಪರಮಾತ್ಮನೂ ಅಷ್ಟೇನೆ, ಲಕ್ಷ್ಮೀದೇವಿನೂ ಅಷ್ಟೇನೆ, ಮಹದಾದಿ ತತ್ವಗಳು ಅಷ್ಟೇ. ಜೀವನ ಕರ್ಮಕ್ಕೆ ಅನುಗುಣವಾಗಿ ಫಲ ಕೊಡ್ತಕ್ಕಂಥದ್ದು ಎಲ್ಲ ಕಡೆ ವ್ಯಾಪಿಸಿದ್ದಾವೆ. ಲಕ್ಷ್ಮೀದೇವಿ, ಪರಮಾತ್ಮ ಮತ್ತು
ಜಡ ಪ್ರಕೃತಿ. ಹಿಂದೆ ಹೇಗಿತ್ತೋ ಹಾಗೆ ಈ ಜಗತ್ತು ಇವತ್ತು ಕಾಣಿಸೋದಿಲ್ಲ, ಇವತ್ತಿದ್ದ ಹಾಗೆ ನಾಳೆ ಸಿಗೋದಿಲ್ಲ, ಇದು ನಾಳೆ ಕಾಣಿಸೋದಿಲ್ಲ. ಅಂತ ಅಂದರೆ ಪರಮಾತ್ಮ, ಆದಿ ಅಂದರೆ ಪರಮಾತ್ಮ, ಸಂಪ್ರತಿಷ್ಠ ಅಂದರೂ ಪರಮಾತ್ಮನೇ. ಆದಿ ಅಂದರೆ ಸೃಷ್ಟಿ ಮಾಡಿದಂಥ ಪರಮಾತ್ಮ, ಸಂಹಾರಕನಾಗಿರ್ತಕ್ಕಂಥ ಪರಮಾತ್ಮ ಅಂತ ಶಬ್ದವಾಚ್ಯ. ಆದಿ ಅಂತ ಅನಿಸ್ಕೊಂಡಿರ್ತಕ್ಕಂಥ ವಿಷ್ಣು ಮತ್ತು ಸಂಪ್ರತಿಷ್ಠ ಅಂದರೆ ಸ್ಥಿತಿಗೆ ಕಾರಣನಾಗಿರ್ತಕ್ಕಂಥ ಪಾಲಕನಾದಂಥ ವಿಷ್ಣುವು ಕೂಡ ಈ ಜಗತ್ತಿನಲ್ಲಿ ಕಾಣೋದಿಲ್ಲ ನಮಗೆ. ಇದು ಜಗತ್ತಿನ ಸ್ವರೂಪ. ಹೀಗೆ 2.5 ಶ್ಲೋಕದಿಂದ ಜಗತ್ತಿನ ಸ್ವರೂಪವನ್ನು ಸಮಷ್ಟಿಯಾಗಿ ಇಡೀ ಜಗತ್ತಿನಲ್ಲಿ ಯಾವುದ್ಯಾವುದಕ್ಕೆ ಯಾವ ಸ್ಥಾನ ಅನ್ನೋದನ್ನು ತಿಳಿಸಿದರು. ಇದು ಪೂರ್ವಾರ್ಧ. ಇನ್ನು ಇಷ್ಟಾಯಿತು, ಜಗತ್ ಸ್ವರೂಪದ ಪರಿಚಯ ಆಯಿತು. ಮೂಲ ಯಾವುದು, ಶಾಖೋಪಶಾಖೆಗಳು ಯಾವುದು, ಎಲೆ ಯಾವುದು, ಚಿಗುರೆಲೆ ಯಾವುದು, ಇದು ಹೇಗಿರ್ತದೆ, ಇವತ್ತಿದ್ದ ಹಾಗೆ ನಾಳೆ ಇರೋದಿಲ್ಲ, ನಾಳೆ ಇದ್ದ ಹಾಗೆ ನಾಡಿದಿರೋದಿಲ್ಲ, ಬಹಳ ಚಂಚಲ. ಮಹದಾದಿ ತತ್ವಗಳು ಮೂಲಭೂತವಾದ ಅವ್ಯಕ್ತ ತತ್ವದಲ್ಲಿಯೂ ಇದೆ, ಶರೀರದಲ್ಲಿಯೂ ಇದೆ. ಆ ಪರಮಾತ್ಮ ಲಕ್ಷ್ಮೀದೇವಿ ಮೂಲಗಳು ಕೆಳಗೂ ಕೂಡ ವ್ಯಾಪಿಸಿದ್ದಾವೆ. ಅಂದರೆ ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅವರವರ ಕರ್ಮಾನುಬಂಧಿಯಾಗಿ ಫಲ ಕೊಡಲಿಕ್ಕೆ. ಆ ಪರಮಾತ್ಮ ಕಾಣೋದಿಲ್ಲ. ಇದೆಲ್ಲ ಇಷ್ಟೆಲ್ಲ ಜಗತ್ ಸ್ವರೂಪ ಹೇಳಿ ಆಯಿತು. ಮುಂದೇನು, ಏನು ಮಾಡಬೇಕು ಈ ಜಗತ್ ಸ್ವರೂಪ ತಿಳ್ಕೊಂಡು? ಈ ಜಗತ್ ಸ್ವರೂಪ ತಿಳ್ಕೊಂಡದ್ದು ಇಲ್ಲಿ ಇರಲಿಕ್ಕೆ ಅಲ್ಲ. ಇಂಥ ಜಗತ್ ಸ್ವರೂಪ ಇದನ್ನು ಛೇದನ ಮಾಡಿ ಅದರ ಒಳಗಿರ್ತಕ್ಕಂಥ ಪರಮಾತ್ಮನನ್ನು ಹುಡುಕಬೇಕು. ಆ ಭಗವಂತನ ಬಳಿ ನಾವು ಸಾಗಬೇಕು. ಅದಕ್ಕೋಸ್ಕರ ಈ ಜಗತ್ತನ್ನು ಹೇಳಿ. ಎಲ್ಲಿಯಾದರೂ ಹೋಗುವಾಗ ಒಂದು ಮರ ಅಡ್ಡ ಬಿದ್ದಿತ್ತು ಅಂತಾದರೆ, ಮಳೆಗೋ ಗಾಳಿಗೋ ಮರ ಅಡ್ಡ ಬಿದ್ದರೆ ಅದನ್ನು ಛೇದನ ಮಾಡಿ ಮುಂದೆ ಗುರಿ ಮುಟ್ತೇವೆ. ಹಾಗೆ ಈ ಜಗತ್ತು ಅನ್ನೋದು ಪರಮಾತ್ಮನ ಕಡೆ ಹೋಗಲಿಕ್ಕೆ ಇದು ಅಡ್ಡಿ ಆಗ್ತಕ್ಕಂಥದ್ದು. ಇದನ್ನು ಛೇದನ ಮಾಡಬೇಕು. ಛೇದನ ಮಾಡೋದು ಅಂತಂದರೆ ಮಧ್ವಾಚಾರ್ಯ ಭಾಷ್ಯದಲ್ಲಿ ಬರೀತಾರೆ, ಛೇದಶ್ಚ ವಿಮರ್ಶಯೇವಾ. ಈ ಜಗತ್ತಿನ ಬಗ್ಗೆ ಚೆನ್ನಾಗಿ ವಿಮರ್ಶೆ ಮಾಡಬೇಕು, ಅದೇ ಛೇದನ. ಶಾಂಕರ ಭಾಷ್ಯದಲ್ಲಿ ಏನು ಬರೆದಿದ್ದಾರೆ ಅಂತಂದರೆ, ಜಗತ್ತಿಗೆ ಮೂಲಭೂತವಾದದ್ದು ಅವಿದ್ಯ. ಇಲ್ಲೆಲ್ಲ ಊರ್ಧ್ವ ಮೂಲ ಅಂತ ಸ್ಪಷ್ಟವಾಗಿದೆ. ಊರ್ಧ್ವ ಅಂದರೆ ವಿಷ್ಣು ಅಂತಲೂ ಸ್ಪಷ್ಟವಾಗಿದೆ ಊರ್ಧ್ವ ಪವಿತ್ರೋನಲ್ಲಿ. ಅವರು ಹೇಳೋದು ಜಗತ್ತಿಗೆ ಮೂಲ ಅವಿದ್ಯ. ಆ ಅವಿದ್ಯೆಯನ್ನು ನಾಶಪಡಿಸಿಬಿಟ್ರೆ ಜಗತ್ತೇ ನಾಶ ಆಗ್ತದೆ. ಅವಿದ್ಯಾ ಪರಿಣಾಮ ಜಗತ್ತು ನಾಶ. ಅವಿದ್ಯಾ ನಾಶ ಆದರೆ ಜಗತ್ತು ನಾಶ ಆಗ್ತದೆ. ಜಗತ್ತು ನಾಶ ಆದಮೇಲೆ ಆಮೇಲೆ ತತಃ ಪರಂ ತತ್ಪರಿಮಾರ್ಗಿತವ್ಯಂ, ಜಗತ್ತನ್ನು ನಾಶಪಡಿಸಿ ಆಮೇಲೆ ಪರಮಾತ್ಮನ ಹುಡುಕಬೇಕು. ಅಲ್ಲ, ಜಗತ್ತು ಅವಿದ್ಯೆಯನ್ನು ನಾಶಪಡಿಸಿ ಜಗತ್ತನ್ನು ನಾಶಪಡಿಸಿದರೆ ಎಲ್ರಿಗೂ ಏಕಕಾಲದಲ್ಲಿ ಮೋಕ್ಷ ಆಗಬೇಕಾಗ್ತದೆ. ಒಬ್ಬನ ಅವಿದ್ಯೆ ಹೋಯಿತು, ಜಗತ್ತು ನಾಶ ಆಯಿತು, ಉಳಿದವನಿಗೆ ಯಾಕೆ ಸಂಸಾರ ಬಂಧನ? ಒಬ್ಬನ ಸಾಧನೆಯಿಂದಲೇ ಎಲ್ರಿಗೂ ಕೂಡ ಸಂಸಾರ ಬಂಧ ನಿವೃತ್ತಿ ಆಗಬೇಕಾಗ್ತದೆ. ಆದರೆ ಹಾಗಾಗೋದಿಲ್ಲ. ಒಬ್ಬನ ಅವಿದ್ಯೆ ನಾಶ ಆದರೂ ಇನ್ನೊಬ್ಬ ಅಜ್ಞಾನಿ ಇದ್ದೇ ಇರ್ತಾನೆ, ಸಂಶಯಗ್ರಸ್ತ ಇದ್ದೇ ಇರ್ತಾನೆ, ಅವನಿಗೆ ಸಂಸಾರ ಬಂಧನ ಇದ್ದೇ ಇದೆ. ಆದ್ದರಿಂದ ಜಗತ್ತನ್ನು ನಾಶಪಡಿಸೋದು, ಅವಿದ್ಯಾ ನಾಶ ಮಾಡಿ ಜಗತ್ತನ್ನು ನಾಶಪಡಿಸೋದು ಅಂತ ಅರ್ಥ ಅಲ್ಲ. ಇಲ್ಲಿ ಚಿತ್ವ ಅಂತಂದರೆ ಇದು ರೂಪಕಾಲಂಕಾರದಿಂದ ವರ್ಣನೆ ಮಾಡ್ತಿದ್ದಾನೆ, ಅಲಂಕಾರಿಕವಾದ ಭಾಷೆ. ಛೇದನ ಅಂತಂದರೆ ವಿಮರ್ಶ. ಯಾವುದರಿಂದ ವಿಮರ್ಶೆ ಮಾಡಬೇಕು? ಅಸಂಗಶಸ್ತ್ರೇಣ ದೃಢೇನ ಚಿತ್ವ. ದೃಢವಾಗಿರ್ತಕ್ಕಂಥ ಜ್ಞಾನ ಬೇಕು, ದೃಢವಾದ ಜ್ಞಾನ. ಅದು ಅಸಂಗ ಶಸ್ತ್ರ, ಅಂದರೆ ಅಸಂಗ ಸಹಿತವಾದ ಶಸ್ತ್ರ. ಅಸಂಗ ಅಂತಂದರೆ ವೈರಾಗ್ಯ ಅಂತ ಅರ್ಥ. ಅಸಂಗ ಅಂದರೆ ವೈರಾಗ್ಯ. ವಿಷಯೇಶ್ವಸಂಗ, ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಅನ್ನುವಂಥ ಅಸಂಗ ಸಹಿತವಾದ ದೃಢವಾದಂಥ ಜ್ಞಾನ ಬೇಕು. ಡೋಲಾಯಮಾನವಾದ ಜ್ಞಾನ ಆದರೆ ಅದು ಆಗೋದಿಲ್ಲ. ದೃಢವಾದ ಜ್ಞಾನದಿಂದ ಈ ಜಗತ್ತೆಂಬ ವೃಕ್ಷವನ್ನು ಹಾಗೆ ಗಟ್ಟಿಯಾದ ಚೂರಿಯಿಂದ ತುಂಡು ಮಾಡಬೇಕು. ಚೂರಿನೇ ಬಗ್ಗಿಬಿಟ್ರೆ ಇನ್ನೇನು ತುಂಡು ಮಾಡಲಿಕ್ಕಾಗ್ತದೆ? ಪದಾರ್ಥ ಗಟ್ಟಿ ಇತ್ತು ಅಂತಂದರೆ ಚೂರಿನೂ ಅಷ್ಟೇ ಗಟ್ಟಿ ಇರಬೇಕಾಗ್ತದೆ, ಹರಿತವಾಗಿರಬೇಕಾಗ್ತದೆ. ಉಪಾಸನಯ ಸಿತೇನ ಅಂತಾರೆ. ಉಪಾಸನಯ ಸಿತೇನ, ತೀಕ್ಷ್ಣವಾಗಿರ್ತಕ್ಕಂಥ ಚೂಪಾದ ಜ್ಞಾನ ಅಂತಂದರೆ ದೃಢವಾದ ಜ್ಞಾನ ಮತ್ತು ಹರಿತವಾಗಿರ್ತಕ್ಕಂಥ ಚೂರಿ ಅಂಥ ಜ್ಞಾನ. ಹರಿತವಾದ ಚೂಪಾದ ಚೂರಿಯಿಂದ ತುಂಡು ಮಾಡುವ ಹಾಗೆ ಅಂಥ ಹರಿತವಾದ ಜ್ಞಾನದಿಂದ ಈ ಜಗತ್ತನ್ನು ತುಂಡು ಮಾಡೋದು, ಛೇದನ ಮಾಡೋದು ಅಂದರೆ ವಿಮರ್ಶೆ ಮಾಡಬೇಕು. ಪ್ರತಿಯೊಂದು ಪದಾರ್ಥವನ್ನು ವಿಮರ್ಶೆ ಮಾಡಿ ಇದೆಲ್ಲ ಪರತಂತ್ರ ವಿಮರ್ಶೆ ಮಾಡಿದಾಗ ಗೊತ್ತಾಗ್ತದೆ.
ಹೀಗೆ ವಿಮರ್ಶೆ ಮಾಡಿ ಇದೆಲ್ಲ ಪರತಂತ್ರ, ಇದರ ಅಂತರ್ಯಾಮಿಯಾಗಿ ಸ್ವತಂತ್ರ ಒಬ್ಬ ಇದ್ದಾನೆ ಅಂತ ಹೇಳಿ ಎಳೆ ಎಳೆಯಾಗಿ ಬಿಡಿಸಿದಾಗ ಆ ಜಗತ್ತಿನ ಪ್ರತಿಯೊಂದು ಪದಾರ್ಥದಲ್ಲಿ ಪರಮಾತ್ಮ ಕಾಣ್ತಾನೆ. ಇದನ್ನೇ ಛೇದ ಅಂತ ಕರೆಯೋದು. ಆವಾಗ ಯಾರು ವಿಮರ್ಶೆ ಮಾಡ್ತಾನೋ ಅವನಿಗೆ ಸಂಸಾರ ಬಂಧ ನಿವೃತ್ತಿ ಆಗ್ತದೆ. ನಾಶ ಅಂತಂದುಬಿಟ್ರೆ, ಜಗತ್ತು ನಾಶ ಆದರೆ ಎಲ್ರಿಗೂ ನಾಶನೇ ಅದು. ಒಂದು ಮರ ಅಡ್ಡ ಇತ್ತು, ಒಬ್ಬನು ಹೋಗ್ಲಿಕ್ಕೋಸ್ಕರ ಅದನ್ನು ತುಂಡು ತುಂಡು ಮಾಡಿ ಬಿಸಾಡಿದ ಅಂದರೆ ಎಲ್ಲರೂ ಹೋಗ್ತಾರೆ. ಇವನು ಪ್ರತ್ಯೇಕ ಮತ್ತೆ ತುಂಡು ಮಾಡಬೇಕಾ? ಆದ್ದರಿಂದ ವಿಮರ್ಶೆ ಮಾಡಬೇಕು ಅಂತಂದಾಗ ಯಾರು ವಿಮರ್ಶೆ ಮಾಡ್ತಾನೋ ಅವನಿಗೆ ಸಂಸಾರ ಬಂಧ ನಿವೃತ್ತಿ ಆಗ್ತದೆ. ಇದೇ ವಿಮರ್ಶ ಅಂತಂದರೆ. ಚಿತ್ವ ಛೇದ ಅಂದರೆ ವಿಮರ್ಶ. ಹೀಗೆ ವೈರಾಗ್ಯ ಸಹಿತವಾದ ದೃಢವಾದ ಜ್ಞಾನದಿಂದ ಜಗತ್ತನ್ನು ವಿಮರ್ಶೆ ಮಾಡಿದರೆ ಅಂತರ್ಯಾಮಿಯಾದ ಪರಮಾತ್ಮ ಗೋಚರನಾಗ್ತಾನೆ. ಆಚಾರ್ಯರು ಏವಕಾರ ಹಾಕಿದ್ದಾರೆ ಅದಕ್ಕೆ. ಛೇದಶ್ಚ ವಿಮರ್ಶ ಏವ ತತಶ್ಚ ತಸ್ಯೈವ ಅಬಂಧಕಂ ಭವತಿ. ಅವನಿಗೆ ಮಾತ್ರ ಸಂಸಾರ ಬಂಧ ನಿವೃತ್ತಿ ಆಗ್ತದೆ. ಅನ್ಯಾನ್ ಬಧ್ನಾತಿ, ಉಳಿದವರಿಗೆ ಬಂಧಕ ಆಗೇ ಉಳಿತದೆ. ಯಾರು ವಿಮರ್ಶೆ ಮಾಡೋದಿಲ್ವೋ ಅವರಿಗೆ ಬಂಧಕ ಆಗಿ ಉಳಿತದೆ. ಮತ್ತು ಆ ಮೂಲದಲ್ಲಿರ್ತಕ್ಕಂಥ ಪರಮಾತ್ಮನ ಜ್ಞಾನ ಬರಬೇಕಾದ್ರೆ, ತತಃ ಪರಂ ತತ್ ಪರಿಮಾರ್ಗಿತವ್ಯಂ ಅಂತ ಹೇಳಬೇಕಾದ್ರೆ ವಿಮರ್ಶೆ ಮಾಡಿದ್ರೇ ಪರಮಾತ್ಮನ ಜ್ಞಾನ ಬರಲಿಕ್ಕೆ ಸಾಧ್ಯ. ಜಗತ್ ವೃಕ್ಷವನ್ನು ನಾಶ ಮಾಡಿಬಿಟ್ರೆ, ಜಗತ್ತು ನಾಶ ಮಾಡಿದರೆ ಪರಮಾತ್ಮನ ಜ್ಞಾನ ಬರ್ತದೆ ಅಂತ ಅನ್ನೋದು ಸರಿಯಲ್ಲ. ಯಾಕೆಂದರೆ ಪರಮಾತ್ಮನ ಜ್ಞಾನ ಬರುವ ಕ್ರಮ ಹೇಗೆ? ಪರಮಾತ್ಮನ ಜ್ಞಾನ ಬರುವ ಕ್ರಮ ಹೇಗೆ? ಈ ಜಗತ್ತು ಅಸ್ವತಂತ್ರ, ನಾವೇ ಅಸ್ವತಂತ್ರರಾಗಿದ್ದೀವಿ, ನಮ್ಮ ಮೇಲೆ ನಮಗೆ ನಿಯಂತ್ರಣ ಇಲ್ಲ. ಯಾಕಿಲ್ಲ? ಹಾಗಾದ್ರೆ ಏನೋ ಒಂದು ಕಾರಣ ಇರಬೇಕು. ಅದು ಜಡ ಆಗಿದ್ದರೆ ಸಾಧ್ಯ ಇಲ್ಲ. ನಚ ಕರ್ಮ ವಿಮಾಮಲ ಕಾಲ ಗುಣ ಪ್ರಕೃತಿಶಂ ಅಚಿತ್ತನು ತದ್ಧಿಯತಃ. ಈ ಜಗತ್ತಿಗೆ ಕಾರಣ ಯಾವುದು? ನಚ ಕರ್ಮ ವಿಮಾ ಮಲ ಕಾಲ ಗುಣ ಪ್ರಕೃತಿ ಯಾವುದೂ ಅಲ್ಲ. ಯಾಕೆ? ಅಚಿತ್ತನು ತದ್ಧಿಯತಃ, ಅದು ಜಡ. ಹಾಗಾದರೆ ಒಬ್ಬ ಪರಮಚೇತನನೇ ಆಗಬೇಕು. ಅವನು ಅಂತರ್ಯಾಮಿ ಸ್ವತಂತ್ರನಾದ ಪರಮಾತ್ಮ. ಹೀಗೆ ವಿಮರ್ಶೆ ಮಾಡಿದಾಗ ಭಗವಂತನ ಜ್ಞಾನ ಬರ್ತದೆ. ಆದ್ದರಿಂದ ತತಃ ಪರಂ ತತ್ ಪರಿಮಾರ್ಗಿತವ್ಯಂ ಅಂತ ಹೇಳಿದ್ದನ್ನು ಕೂಡಿಸ್ಬೇಕಾದ್ರೆ ಛೇದ ಅಂದರೆ ವಿಮರ್ಶೆನೇ ಆಗಬೇಕು. ಇದೆಲ್ಲ ಅಸ್ವತಂತ್ರ ಅಂತ ವಿಮರ್ಶೆ ಮಾಡಿದಾಗ ಜಡ ಒಂದು ಅದಕ್ಕೆ ಸಾಧ್ಯ ಇಲ್ಲ, ಜಡತ್ವಾತ್. ಆವಾಗ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಅನ್ನೋ ಜ್ಞಾನ ಬರ್ತದೆ. ಇದಿಷ್ಟು ಜಗತ್ ಸ್ವರೂಪ ಹೇಳಿ ಆ ಜಗತ್ತಿನ ವಿಮರ್ಶೆ ಮಾಡಬೇಕು. ರಾಯರು ಬರೀತಾರೆ, ವಿಮರ್ಶೆ ಅಂದರೆ ಮೂಲಭೂತನಾದವನು ವಿಷ್ಣು, ಅವನು ಪ್ರಕೃತಿ ಮೊದಲಾದ ಜಗತ್ತಿಗಿಂತ ವಿಲಕ್ಷಣ. ಜಗತ್ತಿನಲ್ಲಿಯೂ ಅವಾಂತರ ಭೇದ ಇದೆ, ಜಡ ಜಡ ಭೇದ, ಜೀವ ಜೀವ ಭೇದ, ಹೀಗೆ ಅವಾಂತರ ಭೇದಗಳಿದೆ. ಇದೆಲ್ಲವೂ ಪರತಂತ್ರ. ನಾಶ ಆದರೂ ಇನ್ನೊಂದು ಪ್ರವಾಹ ಬಂದೇ ಬರ್ತದೆ, ಪ್ರವಾಹತಃ ಅವ್ಯಯ. ಈ ರೂಪದಿಂದ ವಿವಿಚ್ಯ ಜ್ಞಾತ್ವ, ಹೀಗೆ ವಿವೇಚನೆ ಮಾಡಿದಾಗ ಆಗ ಪರಮಾತ್ಮನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈ ರೀತಿ ವಿಮರ್ಶೆ ಮಾಡಲಿಕ್ಕೇನು ಉಪಾಯ? ಪರಮಾತ್ಮನೇ ಮೂಲ, ನಾವೆಲ್ಲ ಪರತಂತ್ರರು, ಈ ಎಚ್ಚರಿಕೆ ಬರಬೇಕಲ್ಲ ನಮಗೆ. ಈ ವಿಮರ್ಶೆ ಯಾವಾಗ ಬರ್ತದೆ ಅಂತಂದರೆ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ. ಅದಕ್ಕೂ ಅವನ್ನೇ ಮರೆ ಹೋಗ್ಬೇಕಷ್ಟೆ. ಬಾಗಿಲು ತೆಗೆದ್ರೆ ದೇವರ ದರ್ಶನ ಆಗ್ತದೆ, ಬಾಗಿಲು ತೆಗಿಲಿಕ್ಕೂ ಅವನ ಹತ್ರನೇ ಹೋಗ್ಬೇಕು. ಬಾಗಿಲನ್ನು ತೆಗೆದು ಸೇವೆಯೇನೋ ಕೊಡೋ ಹರಿಯೇ ಅಂತಲೇ ಅನ್ಬೇಕು. ಬಾಗಿಲು ನಾವು ತೆಗಿತೀವಿ ಅಂತಂದ್ರೆ ಆಗೋದಿಲ್ಲ, ನೀನೇ ಬಾಗಿಲು ತೆಗಿಬೇಕು. ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸೃತ ಪುರಾಣಿ. ಈ ಸಂಸಾರ ಬಂಧನ ಹೊರಟದ್ದೇ ಅವನಿಂದ. ಯತಃ ಪ್ರವೃತ್ತಿ ಪುರಾಣಿ ಅಂದರೆ ಪ್ರಾಚೀನ ಅನಾದಿ ಕಾಲದಿಂದ ಈ ಸಂಸಾರ ಪ್ರವೃತ್ತಿ ಅವನಿಂದಲೇ ಆಗಿರೋದು. ಅದರಿಂದ ಆ ಸಂಸಾರದ ಛೇದನ ಅಂದರೆ ವಿಮರ್ಶೆ ಮಾಡಿ ಅದರ ನಿವೃತ್ತಿ ಪಡಿಬೇಕಾದರೆ ಆ ಭಗವಂತನನ್ನೇ ಪಡಿಬೇಕು. ಇಲ್ಲಿ ಸ್ವಾರಸ್ಯ ಅಂದರೆ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ. ಉತ್ತಮ ಪುರುಷ ಇದೆ. ಕೃಷ್ಣ ಹೇಳ್ತಾ ಇರೋದು, ನಾನು ಆ ಪುರುಷನನ್ನು ಶರಣು ಹೊಂದಿದ್ದೇನೆ. ಯಾರು? ಕೃಷ್ಣ ಯಾವ ಪುರುಷನನ್ನು ಶರಣು ಹೊಂದಿದ? ಅವನಿಗೇನು ಸಂಸಾರ ಬಂಧ ನಿವೃತ್ತಿ ಆಗಬೇಕಾಗಿದೆ? ಅವನಿಗೇನು ಅಡ್ಡಿ ಆಗಬೇಕಾಗಿದೆ? ಅವನೇನು ವಿಮರ್ಶೆ ಮಾಡಬೇಕು? ಅದರಿಂದ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಅಂತ ಉತ್ತಮ ಪುರುಷಕ್ಕೆ ಪ್ರಥಮ ಪುರುಷದ ಅರ್ಥ ಹೇಳಬೇಕು. ತಮೇವ ಚ ಆದ್ಯಂ ಪುರುಷಂ ಪ್ರಪದ್ಯೇತ. ಪ್ರಪದ್ಯೆ ಅನ್ನೋದಕ್ಕೆ ಪ್ರಪದ್ಯೇತ ಅಂತ ಅನ್ನಬೇಕು. ಉತ್ತಮ ಪುರುಷ ಇಟ್ಕೋಬಾರ್ದು. ಇದೆಲ್ಲ ಆಚಾರ್ಯರ ವಿಮರ್ಶೆ. ಅದಕ್ಕೆ ಮಧ್ವಾಚಾರ್ಯರು ಅವನಿಗೆ ಯಾರು ಶರಣ್ಯ? ನಮಗೆಲ್ಲ ಶರಣ್ಯ ಪರಮಾತ್ಮ. ಭಗವಂತನಿಗೆ ಯಾರು? ಕೃಷ್ಣ ಹೇಳ್ತಾ ಇರೋ ಮಾತಿದು. ಆದ್ದರಿಂದ ಪ್ರಪದ್ಯೇತ ಅಂತಲೇ ಮಾಡಬೇಕು. ವ್ಯತ್ಯಯ ಅಂತ ಕರೀತಾರೆ ಇದನ್ನು. ವ್ಯತ್ಯಯ ಅಂತ ಹಾಗೆ ಅರ್ಥ ಮಾಡಬೇಕು. ಅದಕ್ಕೊಂದು ನಾರಾಯಣ ಶ್ರುತಿ ಅಂತ ಒಂದು ಶ್ರುತಿ ಆಧಾರ ಕೊಟ್ಟಿದ್ದಾರೆ.
ಎಲ್ಲ ಜೀವರು ಕೂಡ ಪರಮಾತ್ಮನ ಅಂಶಾಭಾಸ. ಅಂಶನೂ ಅಲ್ಲ, ಮತ್ಸ್ಯಾದಿಗಳಂತೆ ಅಂಶನೂ ಅಲ್ಲ, ಅಂಶಾಭಾಸ, ಭಿನ್ನಾಂಶರು. ಸೂರ್ಯನಿಗೆ ಮಿಣುಕುಳ ಇದ್ದ ಹಾಗೆ. ಆದ್ದರಿಂದ ಬೇರೆಯವ್ರನ್ನ ನಾವು ಹೊಂದಿದರೆ, ಅವ್ರನ್ನ ಆಶ್ರಯ ಮಾಡಿದರೆ ನಮಗೇನೂ ಆಗೋದಿಲ್ಲ. ತಮೇವ ಚ ಆದ್ಯಂ ಪುರುಷಂ ಪ್ರಪದ್ಯೇತ ಯದಂಶಾಭಾಸಕೋ ಹಯಂ ಜೀವರಾಶಿ ಅಂತ ಇರೋದರಿಂದ ಪ್ರಪದ್ಯೇತ ಅಂತಲೇ ಮಾಡ್ಕೋಬೇಕು. ಮತ್ತು ಇದು ಸಂಸಾರ ವೃಕ್ಷಚ್ಛೇದನೆಗೆ ಉಪಾಯ ಹೇಳ್ತಾ ಇರೋದು. ಸಂಸಾರ ವೃಕ್ಷಚ್ಛೇದನೆಗೆ ಉಪಾಯ ಹೇಳುವಾಗ ನಾನು ಹಿಂಗೆ ಹೊಂದಿದ್ದೇನೆ ಅಂತಂದರೆ ಅದು ಅರ್ಥ ಇಲ್ಲ, ಅದು ವರದಿ ಮಾಡಿದಾಗಾಯಿತು. ಉಪಾಯ ಹೇಳಬೇಕಾದ್ರೆ ಯಾವಾಗಲೂ ವಿಧಿಲಿಂಗಲ್ಲಿ ಹೇಳಬೇಕು, ಪ್ರಪದ್ಯೇತ ಅಂತಲೇ ಅರ್ಥ ಮಾಡಬೇಕು. ಇನ್ನು ಪರಮಾತ್ಮನನ್ನು ಇದು ಸಂಸಾರ ವೃಕ್ಷ ಛೇದನ ಮಾಡಬೇಕಾದ್ರೆ, ಮಾಡಿ ಭಗವಂತನನ್ನು ಪಡಿಬೇಕಾದ್ರೆ ಒಂದು ಅವನನ್ನೇ ಶರಣು ಹೊಂದಬೇಕು ಅನ್ನೋದು ಒಂದು ಸಾಧನ ಹೇಳಿದರು. ಇನ್ನೊಂದು ಸಾಧನೆ ಏನು ಅಂತಂದರೆ, ಪರಮಾತ್ಮನನ್ನು ಪಡಿಬೇಕಾದರೆ ನಿರ್ಮಾಣ ಮೋಹ ಜಿತಸಂಗದೋಷಾ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞೈ ಗಚ್ಚಂತೆ ಮೂಢ ಪದಮವ್ಯಯಂತತ್. ಮಾನಮೋಹಗಳನ್ನು ಬಿಡಬೇಕು. ಮಾನಮೋಹ ಅನ್ನೋ ಅಂಗಿ ಚಡ್ಡಿ ಇದ್ದರೆ ಪರಮಾತ್ಮನ ಹತ್ರ ಹೋಗಲಿಕ್ಕೆ ಬಿಡೋದಿಲ್ಲ ಯಾರೂ ಕೂಡ. ಮಾನ ಮೋಹ ಅನ್ನೋದನ್ನು ಬಿಡಬೇಕು, ಅಧ್ಯಾತ್ಮ ನಿತ್ಯರಾಗಬೇಕು. ಮಾನಮೋಹಗಳನ್ನು ಬಿಡಬೇಕು, ಅಧ್ಯಾತ್ಮ ನಿತ್ಯರಾಗಬೇಕು. ಮೈಲಿಗೆ ವಸ್ತ್ರ ಬಿಟ್ಟು ಮಡಿ ವಸ್ತ್ರ ಉಟ್ಕೊಂಡ್ರೆ ಒಳಗೆ ಹೋಗ್ಲಿಕ್ಕೆ ಸಾಧ್ಯ. ಹಾಗೆ ಮಾನಮೋಹಗಳನ್ನು ಬಿಟ್ಟು ಅಧ್ಯಾತ್ಮ ನಿತ್ಯರಾಗಬೇಕು ಅಂತಂದರೆ ಭಗವಂತನ ಕಥಾಶ್ರವಣಾದಿಗಳಲ್ಲಿ ನಿರತರಾಗಬೇಕು ಅಂತ ಅರ್ಥ. ಪರಮಾತ್ಮನ ತತ್ವಶ್ರವಣಾದಿಗಳಲ್ಲಿ ನಿರತರಾಗಿ ಇದ್ದವರಿಗೆ ಆವಾಗ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ನಿರ್ಮಾಣ ಮೋಹ. ಮಾನ ಅಂದರೆ ಅಹಂಕಾರ, ಮೋಹ ಅಂದರೆ ಮಿಥ್ಯಾಜ್ಞಾನ. ಅದೆರಡನ್ನು ಬಿಡಬೇಕು. ಜಿತಸಂಗದೋಷಾ, ಸಂಘದೋಷವನ್ನು ಬಿಡಬೇಕು. ಸಂಘದೋಷ ಬಿಡೋದು ಅಂತಂದರೆ ಸಂಘದಿಂದ ಬರತಕ್ಕಂಥ ದೋಷಗಳು ಕೆಲವಿದೆ. ಅದನ್ನು ಕೃಷ್ಣ ಹಿಂದೆ ಹೇಳಿದ್ದಾನೆ ಗೀತೆಯಲ್ಲಿ. ಒಂದಕ್ಕೊಂದು ದೊಡ್ಡ ಸರಪಳಿ ಇದ್ದ ಹಾಗಿದೆ. ಸಂಘದಿಂದ ಸಂಘಾತ್ ಸಂಜಾಯತೆ ಕಾಮಃ. ವಿಷಯ ಪದಾರ್ಥಗಳ ಸಾಮೀಪ್ಯ ಬಿಡಬೇಕು. ವಿಷಯ ಪದಾರ್ಥಗಳ ಸಾಮೀಪ್ಯದಲ್ಲಿದ್ದರೆ ಅವಾಗ ಅದರ ಆಸೆ ಬರ್ತದೆ. ಒಂದು ಮಗುವಿಗೆ ಪಾಯಸ ಹಾಕಿ ಗೋವಿಂದ ಹಾಕೋ ತನಕ ತಿನ್ನಬೇಡ ಅಂತಂದರೆ ಕೇಳ್ತದ? ಅದು ದೊಡ್ಡ ಆಚಾರ್ಯ ಇದ್ದಾರೆ, ಅವರೆಲ್ಲ ಕೂತ ಮೇಲೆ ನೀನು ಕೊಡಬೇಕು ಅಂದ್ರೆ ಅವ್ರಿಗಿಂತ ಮೊದಲೇ ನೈವೇದ್ಯ ಮಾಡಿಬಿಟ್ಟಿರ್ತದೆ. ಅದು ಎಲ್ಲರ ಕಣ್ಣು ತಪ್ಪಿಸಿ ತಿಂದೇ ಬಿಟ್ಟಿರ್ತದೆ. ಯಾಕೆ? ಎಲ್ಲೆಲ್ಲಿ ಹಾಕಿದ್ರಿಂದ. ಎಲ್ಲರೂ ಗೋವಿಂದ ಹಾಕಿದ ಮೇಲೆ ಹಾಕಿದರೆ ಅದನ್ನು ತಾಪತ್ರೆ ಇಲ್ಲ. ಅದಕ್ಕೆ ಸಾಮೀಪ್ಯ, ಸಂಘ ಬಿಡಬೇಕು. ಸಂಘಾತ್ ಸಂಜಾಯತೆ ಕಾಮಃ. ಇದೇ ಸಂಘದೋಷ ಅಂದರೆ. ಕೋತಿಗಳು ಉಪವಾಸ ಮಾಡೋಣ ಅಂತ ಮಾಡಿದ್ವಂತೆ. ಮನುಷ್ಯರಿಗೂ ನಮಗೆ ಏನು ವ್ಯತ್ಯಾಸ ಇಲ್ಲ. ನರರು ಉಪವಾಸ ಮಾಡ್ತಾರಂತೆ ಏಕಾದಶಿ, ನಾವು ಏಕಾದಶಿ ಮಾಡೋಣ ಅಂತ ವಾನರರು ತಯಾರಾದರು. ಅವರು ನರರು, ನಾವು ವಾನರರು ಅಷ್ಟೇ, ನಾವು ಮಾಡೋಣ ಅಂತ ಆಯಿತು ಅಂತ ಎಲ್ಲ ಕೋತಿಗಳು ತೀರ್ಮಾನ ಮಾಡಿದ್ವು. ದಶಮಿ ದಿವಸನೇ ತೀರ್ಮಾನ ಮಾಡಿದ್ವು ಉಪವಾಸ ಮಾಡೋದು, ನಾಳೆ ಏಕಾದಶಿ ಅಂತ. ಒಂದು ಕೋತಿ ಹೇಳಿತು, ಏಕಾದಶಿ ಉಪವಾಸ ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ದ್ವಾದಶಿ ಪಾರಣೆ ಮುಖ್ಯ ಅಂತ. ಅದು ಆಯಿತು, ಅದು ಮಾಡಿದರೆ ಆಯಿತು ಅಂತ. ಅಲ್ಲಿ ನಮಗೆ ಪಾರಣೆ ಅಂದರೆ ಏನು? ಇನ್ನೊಂದು ಕೋತಿ ಹೇಳಿತು, ಬಾಳೆಹಣ್ಣಿಂದೇ ಪಾರಣೆ ಆಗಬೇಕು ಅಂತ. ಅದು ಸಾಧನ ದ್ವಾದಶಿ ಬೇರೆ ಇತ್ತಂತೆ. ಯಾರು ನೋಡಿತ್ತೋ ಪಂಚಾಂಗ ಗೊತ್ತಿಲ್ಲ. ಅಂತೂ ಪಂಚಾಂಗ ನೋಡಿ ಸಾಧನ ದ್ವಾದಶಿ ಇದೆ, ಬೇಗ ಆಗಬೇಕಂತೆ ಅಂತ. ಬೇಗ ಅಂದರೆ ಬೆಳಿಗ್ಗೆದ್ದು ಹುಡುಕ್ತಾ ಕೂತ್ಕೊಂಡ್ರೆ ಸಿಗೋದಿಲ್ಲ. ಬಾಳೆ ತೋಟಕ್ಕೆ ಹೋಗಿ ಉಪವಾಸ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಎಲ್ಲ ಕೋತಿಗಳು ಬಾಳೆ ತೋಟಕ್ಕೆ ಬಂದು ಅಲ್ಲೇ ಉಪವಾಸ ಅಂತಾಯಿತು. ಇನ್ನೊಂದು ಕೋತಿ ಹೇಳ್ತು, ಇಲ್ಲ, ಮನುಷ್ಯರೆಲ್ಲ ಉಪವಾಸ ಮಾಡಿದಾಗ ಅವತ್ತಿನ ದಿವಸನೇ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡ್ಬಿಡ್ತಾರೆ. ರಾತ್ರಿ ಪುರಾಣಕ್ಕೆ ಕೂತಾಗಲೇ ಎಲ್ಲ ತರಕಾರಿ ಹೆಚ್ಚಿರ್ತಾರೆ. ಅವಾಗ ಅದೇ ಕೆಲಸ, ಬೀನ್ಸ್ ನಾರು ತೆಗೆಯೋದು, ತರಕಾರಿ ಹೆಚ್ಚೋದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಮರುದಿನ ನೀರಿಗೆ ಹಾಕೋದಷ್ಟೇ ಬಾಕಿ. ನಾವು ಹಾಗೆ ಮಾಡಿದ್ರಾಯ್ತು ಅಂತ ಹೇಳಿ ಬಾಳೆಹಣ್ಣು ತೆಗೆದದ್ದು ಆಯಿತು ಗಿಡದಿಂದ. ಅಲ್ಲ, ಅವರು ನಾರಿಗೀರು ತೆಗಿತಾರಲ್ಲ, ನಾವು ಸಿಪ್ಪೆ ತೆಗೆದಿಡೋಣ ಅಂತ ಸಿಪ್ಪೆ ತೆಗೆದಾಯಿತು. ಅವ್ರು ತೆಗೆದಿಟ್ಟ ಮೇಲೆ ಅದು ಕೆಡಬಾರ್ದು ಅಂತ ಫ್ರಿಜ್ಜಲ್ಲಿ ಇಡ್ತಾರೆ, ನಾವೆಲ್ಲಿ ಇಡೋಣ ಅಂತ ಕೋತಿಗಳು ವಿಚಾರ ಮಾಡಿದ್ವು. ದವಡೆಯಲ್ಲಿ ಇಟ್ಕೊಂಡ್ರೆ ಆಯಿತು, ಬೆಳಗಾದ ಕೂಡಲೇ ಅದನ್ನು ನುಂಗೋದು ಅಂತ. ದವಡೆಯಲ್ಲಿ ಇಟ್ಕೊಂಡು ಅವತ್ತೇ ಮುಗಿದೋಯ್ತು ಅಲ್ಲಿಗೆ ಪಾರಣೆ. ಯಾಕೆ? ಸಂಘಾತ್ ಸಂಜಾಯತೆ ಕಾಮಃ. ಅದ್ರ ಹತ್ತಿರ ಇದ್ದರೆ ಇವೆಲ್ಲ ಸಮಸ್ಯೆ ಆಗೋದು. ಮಂಗಗಳ ಉಪವಾಸ ಅಂತ ಸಂಘಾತ್ ಸಂಜಾಯತೆ ಕಾಮಃ. ಅದು ಈಡೇರದೇ ಇದ್ದರೆ ಕಾಮಾತ್ ಕ್ರೋಧೋಭಿಜಾಯತೆ. ಆಸೆ ಈಡೇರಬೇಕು. ಈಡೇರಲಿಲ್ಲ ಅಂದರೆ ಯಾರಿಂದ ಅಡ್ಡಿ ಆಯಿತೋ ಅವ್ರ ಮೇಲೆ ಕೋಪ ಬರ್ತದೆ. ಕ್ರೋಧಾದ್ಭವತಿ ಸಮೋಹ. ಕ್ರೋಧ ಬಂದಾಗ ಎಲ್ಲ ವಿಸ್ಮರಣೆ ಉಂಟಾಗ್ತದೆ, ಮಿಥ್ಯಾಜ್ಞಾನ ಉಂಟಾಗ್ತದೆ. ಯಾವುದು ಕರ್ತವ್ಯ ಯಾವುದು ಅಕರ್ತವ್ಯ ಅನ್ನುವಂಥ ಸ್ಮರಣೆ ಹೋಗ್ತದೆ.
ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ನರಕಾದಿ ಅನರ್ಥಗಳನ್ನು ಮಾಡ್ಕೊಳ್ತಾನೆ. ಇದೇ ಸಂಘದೋಷ. ನಿರ್ಮಾಣಮೋಹ ಜಿತಸಂಗದೋಷಾ ಅಧ್ಯಾತ್ಮನಿತ್ಯಾ. ಅಧ್ಯಾತ್ಮನಿತ್ಯ ಅಂದರೆ ಅಧ್ಯಾತ್ಮ ಜ್ಞಾನದಲ್ಲಿ ನಿರತರಾಗಿರಬೇಕು ಅಂತ ಅರ್ಥ. ವಿನಿವೃತ್ತ ಕಾಮಾಹ, ವಿಶೇಷತಃ ವಿಷಯ ತೃಷ್ಣ ಪರಿತ್ಯಾಗ ಮಾಡಿರಬೇಕು, ವಿಷಯಾಭಿಲಾಷೆಯನ್ನು ಬಿಟ್ಟಿರಬೇಕು. ದ್ವಂದ್ವೈರ್ ವಿಮುಕ್ತ ಸುಖ ದುಃಖ ಸಂಜ್ಞೇಹಿ, ಸುಖ ದುಃಖ ರೂಪ ದ್ವಂದ್ವಗಳಿಂದ ವಿಮುಕ್ತರಾಗಿರಬೇಕು. ಲಾಭ ಲಾಭ, ಜಯ ಪರಾಜಯ ಇತ್ಯಾದಿ ದ್ವಂದ್ವಾತೀತರಾಗಬೇಕು. ಇಂಥವರು ಅಮೂಢಾಹ. ಅಮೂಢಾಹ ಅಂದರೆ ಈ ರಜೋಗುಣ ತಮೋಗುಣದ ಸ್ವಭಾವ ಇರುಕೂಡುದು. ರಾಜಸ ತಾಮಸ ಸ್ವಭಾವ ರಹಿತರಾದವರು, ಸಾತ್ವಿಕ ಪ್ರಕೃತಿಯವರು ಗಚ್ಚಂತೆ ಮೂಢ ಪದಮವೇ ಎಂತತು. ಅದರಿಂದ ಇದೂ ಕೂಡ ಆ ಭಗವಂತನ ಪ್ರಾಪ್ತಿಗೆ ಇದು ಒಂದು ಸಾಧನ. ಇವರು ಸಂಸಾರ ವೃಕ್ಷ ಛೇದನ ಒಂದು ಉಪಾಯ, ಇದು ಒಂದು ಸಾಧನ. ಈ ಸಂಸಾರ ವೃಕ್ಷ ಛೇದನ ಇದೆಲ್ಲ ಯಾಕೆ ಬೇಕು? ಈ ನಿರ್ಮಾಣ ಮಹತ್ವ ಎಲ್ಲ ಯಾಕೆ ಬೇಕು? ಸೂರ್ಯನ ಬೆಳಕಿನಿಂದ ನೋಡ್ಬೋದಲ್ಲ ಅಂತಂದರೆ, ಸೂರ್ಯನ ಬೆಳಕು ಅಲ್ಲಿರೋದಿಲ್ಲ, ಚಂದ್ರನ ಬೆಳಕು ಬೆಳದಿಂಗಳು ಇರೋದಿಲ್ಲ. ಪರಮಾತ್ಮನನ್ನು ಚಂದ್ರನ ಬೆಳದಿಂಗಳು ತೋರಿಸಲಾರದು, ಸೂರ್ಯನ ಪ್ರಕಾಶ ತೋರಿಸಲಾರದು, ಅಥವಾ ಅಗ್ನಿಯ ಬೆಳಕು ಕೂಡ ತೋರಿಸೋದಿಲ್ಲ. ತನ್ನ ಬೆಳಕಿನಿಂದಲೇ, ತನ್ನ ಅನುಗ್ರಹದಿಂದಲೇ ತಾನು ವ್ಯಕ್ತನಾಗಬೇಕಷ್ಟೇ. ಸ್ವಭಾವತಃ ಅವ್ಯಕ್ತ. ಯಾರಿಗೆ ಪ್ರಸನ್ನನಾಗ್ತಾನೋ ಅವನಿಗೆ ಸ್ವರೂಪವನ್ನು ತಾನು ತೋರಿಸ್ತಾನೆ. ಯದ್ಗತ್ವಾ ನ ನಿವರ್ತಂತೆ, ಅವನ ಬಳಿ ಹೋದರೆ ಮತ್ತೆ ಪುನಃ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಪರಮಮ್ಮ ತದ್ಧಾಮ ಪರಮಮ್ಮಮ, ಇದೇ ನನ್ನ ಸ್ವರೂಪ ಅಂತ ಜಗತ್ ಸ್ವರೂಪವನ್ನು ಹೇಳಿ, ಆ ಜಗತ್ ಸ್ವರೂಪದ ಛೇದವನ್ನು ಹೇಳಿ, ಆಮೇಲೆ ಪಡಿಬೇಕಾಗಿರ್ತಕ್ಕಂಥ ಪರಮಾತ್ಮನ ಪಡಿಲಿಕ್ಕೆ ಸಾಧನೆಯನ್ನು ಕೂಡ ಹೇಳಿ ತನ್ನ ಸ್ವರೂಪವನ್ನು ಉಪದೇಶ ಮಾಡಿದ. ಆಮೇಲೆ ಪ್ರಶ್ನೆ ಬರ್ತದೆ, ಆ ಭಗವಂತನನ್ನು ಪಡಿಲಿಕ್ಕೆ ಅಥವಾ ಸಂಸಾರ ವೃಕ್ಷ ಛೇದನೆಗೆ, ಜಗದ್ವೃಕ್ಷ ಛೇದಕ್ಕೆ ಅವನನ್ನೇ ಯಾಕೆ ಪಡಿಬೇಕು? ಬ್ರಹ್ಮಾದಿ ಜೀವರಿದ್ದಾರೆ, ಚತುರ್ಮುಖ ಬ್ರಹ್ಮಾದಿ ಜೀವರ ಅವರನ್ನು ಹತ್ರ ಹೋಗಿ ಅವರನ್ನು ಮೊರೆ ಹೊಕ್ಕು, ಅವರಿಂದಲೇ ನಾವು ಸಂಸಾರ ವೃಕ್ಷ ಛೇದನ ಮಾಡಬಹುದಲ್ಲ ಅಂತ ಕೇಳಿದರೆ, ಬ್ರಹ್ಮಾದಿಗಳನ್ನು ಅಷ್ಟೇ ಹೊಂದಿದರೆ ಸಂಸಾರ ವೃಕ್ಷ ಛೇದನೆ ಆಗೋದಿಲ್ಲ. ಜೀವಲೋಕೆ ಅಂದರೆ ಈ ಶರೀರದಲ್ಲಿ, ಬ್ರಹ್ಮಾದಿಗಳ ಶರೀರದಲ್ಲಿರ್ತಕ್ಕಂಥ ಬ್ರಹ್ಮಾದಿ ಜೀವರೇನಿದ್ದಾರೆ ಅವರೆಲ್ಲ ಮಮೈವ ಅಂಶಃ, ಅಂಶ ಇವ, ಒಂದು ಅಂಶದಂತೆ. ಅಂದರೆ ಅಂಶ ಅನ್ನೋದಕ್ಕೆ ಇಲ್ಲಿ ಅರ್ಥ ಪ್ರತಿಬಿಂಬ ಅಂತ ಅರ್ಥ. ಅವರೆಲ್ಲ ನನ್ನ ಪ್ರತಿಬಿಂಬಭೂತರಾಗಿದ್ದಾರೆ. ಪ್ರತಿಬಿಂಬದಿಂದ ಏನು ಪಡಿಲಿಕ್ಕೆ ಸಾಧ್ಯ? ನಾವೇನಾದರೂ ಸಾಮಾನು ಖರೀದಿ ಮಾಡಬೇಕಾದ್ರೆ ಹಣವೇ ಬೇಕು ಹೊರತು ಹಣದ ಪ್ರತಿಬಿಂಬದಿಂದ ಏನಾದರೂ ಮಾಡಲಿಕ್ಕಾಗ್ತದ? ಕನ್ನಡಿಯೊಳಗಿನ ಗಂಟು ಅಂತ ಹೇಳಿದ ಹಾಗೆ, ಕನ್ನಡಿಯಲ್ಲಿ ದೊಡ್ಡ ಹಣದ ಗಂಟಿದೆ, ಏನು ಮಾಡೋದು ತೊಗೊಂಡು? ನಮಗೇನು ಮಾಡಲಿಕ್ಕಾಗೋದಿಲ್ಲ ಅದರಿಂದ. ಆ ರೀತಿ ಪ್ರತಿಬಿಂಬದಿಂದ ಕಾರ್ಯ ಸಾಧನೆ ಆಗೋದಿಲ್ಲ. ಅವರು ಪ್ರತಿಬಿಂಬರು ಅಷ್ಟೇ. ಪ್ರತಿಬಿಂಬ ಅಂದರೆ ಏನು? ಪರಮಾತ್ಮನ ಅಧೀನ, ಪರಮಾತ್ಮನ ಅಧೀನರು, ಕಿಂಚಿತ್ ಸದೃಶರು ಮತ್ತು ಭಿನ್ನರು, ಮೂರು ಅಂಶ ಸೇರಬೇಕು. ಭೇದನೂ ಇರಬೇಕು, ಪರಮಾತ್ಮನ ಅಧೀನರಾಗಿರ್ತಾರೆ, ಕಿಂಚಿತ್ ಸಾದೃಶ್ಯ ಇರ್ತದೆ, ಪೂರ್ಣ ಸಾದೃಶ್ಯ ಇರೋದಿಲ್ಲ. ಈ ಕಸ್ತೂರಿ, ಕನ್ನಡಿ ಎದುರುಗಡೆ ಕಸ್ತೂರಿ ಇಟ್ಟರೆ ಕಸ್ತೂರಿ ಪ್ರತಿಬಿಂಬ ಮೂಡುತ್ತದೆ, ಬಣ್ಣ ಸಾದೃಶ್ಯ ಬರ್ತದೆ, ಅದೇ ಬಣ್ಣ, ಅದೇ ಪರಿಮಾಣ, ಅದು ಅದೇ ಇರ್ತದೆ, ಆದರೆ ಆ ಸುಗಂಧ ಮಾತ್ರ ಬರೋದು. ಕಸ್ತೂರಿಯ ಪ್ರತಿಬಿಂಬದಲ್ಲಿ ಕಸ್ತೂರಿಯ ಸುಗಂಧ ಬರ್ತದ? ಅಥವಾ ಒಂದು ಲಡ್ಡು ಇಟ್ಟುಬಿಟ್ರೆ ಅದರ ಆಕಾರ ಬಣ್ಣ ಎಲ್ಲ ಮೂಡ್ತದೆ, ರುಚಿ ಬರ್ತದೆ ಅದರಲ್ಲಿ. ಅದರಿಂದ ಪೂರ್ಣ ಸಾಮರ್ಥ್ಯ ಇರೋದಿಲ್ಲ ಪ್ರತಿಬಿಂಬಕ್ಕೆ. ಬ್ರಹ್ಮಾದಿ ಜೀವರೆಲ್ಲ ನನ್ನ ಪ್ರತಿಬಿಂಬರು ಅಂತ ಹೇಳ್ತಾನೆ ಪರಮಾತ್ಮ. ಅಂಶ ಅಂದರೆ ಪ್ರತಿಬಿಂಬ ಅಂತ ಅರ್ಥ. ಭಿನ್ನಾಂಶರು, ಸ್ವರೂಪಾಂಶ ಭಿನ್ನಾಂಶ. ಮತ್ಸ್ಯಾದಿಗಳು ಸ್ವರೂಪಾಂಶ, ಮತ್ಸ್ಯಕೂರ್ಮಾದಿಗಳು. ಪೂರ್ಣಮದಃ ಪೂರ್ಣಮಿದಂ, ಅದಕ್ಕೆ ಮೂಲ ರೂಪಕ್ಕೆ ಎಷ್ಟು ಶಕ್ತಿನೋ ಅಷ್ಟೇ ಶಕ್ತಿ ಇದೆ. ಆದರೆ ಬ್ರಹ್ಮಾದಿಗಳಿಗೆ ಆ ಶಕ್ತಿ ಇಲ್ಲ. ಅವರನ್ನು ನಾವು ಮೊರೆ ಹೊಕ್ಕರೆ ಸಂಸಾರ ವೃಕ್ಷ ಛೇದನೆಯಾಗಿ ಪರಮಾತ್ಮನನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ಅಂಶಾಭಾಸರು ಅಂತ ಕರೆದಿದ್ದಾರೆ. ಬ್ರಹ್ಮಾದೀನಾಂ ಅಶಕ್ತತ್ವಾತ್, ಅವರನ್ನು ಬಿಟ್ಟು ಭಗವತ್ ಪ್ರತಿಪತ್ತಿರೇವ ಕಾರ್ಯ. ಬ್ರಹ್ಮಾದೀನಾಂ ಅಂಶಾಭಾಸತ್ವೇನ ಬ್ರಹ್ಮಾದೀನಾಂ ಅಶಕ್ತತ್ವಾತ್, ಅದರಿಂದ ನನ್ನನ್ನೇ ಹೊಂದಬೇಕು. ಅದಕ್ಕೆ ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನ ಅಂತ ಈ ಪ್ರಶ್ನೆಗೆ ಉತ್ತರವಾಗಿ ಹೊರಟಿತು.
ಇಲ್ಲಿ ಅಂಶ ಅಂತಂದರೆ ಪ್ರತಿಬಿಂಬ ಅಥವಾ ಭಿನ್ನಾಂಶ ಅಂತ ಅರ್ಥ ಮಾಡಬೇಕು, ಹೊರತು ಮತ್ಸ್ಯಾದಿಗಳಂತೆ ಅಂತ ಮಾಡಬಾರ್ದು. ಹಾಗಾದರೆ ಅವರಿಗೆ ಯಾವ ಕಾರ್ಯದಲ್ಲೂ ಹಾಗಾದರೆ ಪ್ರವೃತ್ತಿನೇ ಇಲ್ಲವೇ ಜೀವರಿಗೆ ಅಂತ ಕೇಳಿದರೆ ಉಂಟು. ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಪೂರ್ತಿ ಪ್ರವೃತ್ತಿನೇ ಇಲ್ಲ, ಸರ್ವತ್ರ ಆಸಕ್ತರು ಅಂತ ಅರ್ಥ ಅಲ್ಲ. ಜೀವರು 6 ಇಂದ್ರಿಯಗಳು, ಶರೀರದಲ್ಲಿರ್ತಕ್ಕಂಥ 6 ಇಂದ್ರಿಯಗಳನ್ನು, ಮೂಲ ರೂಪದಲ್ಲಿರುವ ಇಂದ್ರಿಯಗಳನ್ನು ಶರೀರಕ್ಕೆ ಬರುವಾಗ ಅದನ್ನು ಎಳ್ಕೊಂಡು ಬರ್ತಾನೆ ಜೀವ. ಶರೀರಕ್ಕೆ ಬಂದ ಮೇಲೆ, ಹುಟ್ಟಿದ ಮೇಲೆ ವಿಷಯ ಪದಾರ್ಥಗಳ ಕಡೆ ಒಯ್ತಾನೆ ಆ ಇಂದ್ರಿಯಗಳನ್ನು. ಮರಣಕಾಲದಲ್ಲಿ ಮತ್ತೆ ಇಂದ್ರಿಯಗಳನ್ನು ತಾನು ಎಲ್ಲಿ ಹೋಗ್ತಾನೋ ಅಲ್ಲಿ ಜೊತೆ ಕರ್ಕೊಂಡು ಹೋಗ್ತಾನೆ. ಅಷ್ಟಿದೆ, ಆ ಕೆಲಸ ಇದ್ದೇ ಇದೆ. ಪ್ರವೃತ್ತಿ ಇಲ್ಲ ಅಂತ ಅರ್ಥ ಅಲ್ಲ ಜೀವನಿಗೆ. ಯಾಕೆ, ನಾವು ಹುಟ್ಟುವಾಗಲೇ ಇಂದ್ರಿಯಗಳು ಜೊತೆಗೆ ಬರ್ತಾವೆ, ಇಂದ್ರಿಯಗಳು ವಿಷಯ ಪದಾರ್ಥಗಳ ಕಡೆ ಹೋಗ್ತವೆ ಸ್ಥಿತಿ ಕಾಲದಲ್ಲಿ. ಮರಣಕಾಲದಲ್ಲಿ ಇಂದ್ರಿಯವನ್ನು ತಗೊಂಡು ಹೋಗ್ತಾನೆ ಮತ್ತೆ. ಹಾಗುಂಟು. ಪೂರ್ತಿ ಇಂದ್ರಿಯಗಳು ತನ್ನ ಮೂಲ. ಈಗ ಅಗ್ನಿವಾಗಪ್ಪೇತಿ ಅಂತಿದೆ ಉಪನಿಷತ್ನಲ್ಲಿ. ವಾಗೀಂದ್ರಿಯ ಅಗ್ನಿಯಲ್ಲಿ ಹೋಗಿ ಸೇರ್ತದೆ. ಏನು ಸೇರ್ತದೆ ಅಗ್ನಿಯಲ್ಲಿ ಹೋಗಿ? ಪೂರ್ತಿ ಅಲ್ಲ, ಒಂದು ಭಾಗ ಸೇರ್ತದೆ ಅಷ್ಟೆ, ಒಂದು ಭಾಗ ಸೇರ್ತದೆ. ಅಗ್ನ್ಯಾದಿಗತಿ ಶ್ರುತೇರಿತಿಚೆಯನ್ನ ಭಕ್ತತ್ವಾತ್ ಅಂತ ಹೇಳಿದ್ದಾರೆ. ಅದು ಭಾಗಶಃ ಸೇರ್ತದೆ, ಒಂದೊಂದು ಭಾಗದಿಂದ ಜೀವನ ಜೊತೆಗೆ ಹೋಗ್ತದೆ. ಜೀವ ಅದನ್ನು ಕರ್ಷತಿ, ಎಳ್ಕೊಂಡು ಹೋಗ್ತಾನೆ, ಸೆಳ್ಕೊಂಡು ಹೋಗ್ತಾನೆ. ಮೂಲದ ಕಾರಣದಲ್ಲಿರುವಂಥ ಇಂದ್ರಿಯ ಭಾಗವನ್ನು ತರ್ತಾನೆ ಶರೀರಕ್ಕೆ ಹುಟ್ಟುವಾಗ. ಮತ್ತು ಸ್ಥಿತಿಕಾಲದಲ್ಲಿ ವಿಷಯ ಪದಾರ್ಥಗಳೇ ಕಡೆ ಕರ್ಕೊಂಡು ಹೋಗ್ತಾನೆ. ಮರಣಕಾಲದಲ್ಲಿ ಲೋಕಾಂತರಕ್ಕೆ ಕರ್ಕೊಂಡು ಹೋಗ್ತಾನೆ. ಆದರೆ ಅದು ಸ್ವಾತಂತ್ರ್ಯನ ಅಲ್ಲ. ಮತ್ತು ಈಶ್ವರ ಇದ್ದಾಗಲೇ, ಈಶ್ವರ ಇದ್ದರೆ ಮಾತ್ರ. ಅದನ್ನೇ ಹೇಳ್ತಾರೆ, ಶರೀರಂ ಯದವಾಪ್ನೋತಿ. ಈಶ್ವರ ಈ ಶರೀರದಲ್ಲಿದ್ದಾಗ, ಬರುವಾಗ, ಅವನ ಜೊತೆಗೆ ಜೀವ ಬರುವಾಗ ಇಂದ್ರಿಯವನ್ನು ತರ್ತಾನೆ. ಅದು ಅವನ ಪ್ರೇರಣೆಯಂತೆ. ಯತ್ಯಾಪ್ಯುತ್ಕ್ರಾಮತಿ ಈಶ್ವರ. ಈಶ್ವರ ದೇಹ ಬಿಟ್ಟು ಹೋಗುವಾಗ ಇಂದ್ರಿಯ ಭಾಗವನ್ನು ಜೀವ ತಗೊಂಡು ಹೋಗ್ತಾನೆ ಅಷ್ಟೇ. ಗಾಳಿ ಬೀಸುವಾಗ ಗಂಧದ ಪುಷ್ಪದ ಅವಯವಗಳನ್ನು ತರ್ತದೆ ಗಾಳಿ. ಗಂಧವತ್ತಾದ ಆ ಪುಷ್ಪದ ಅವಯವಗಳನ್ನು ತರ್ತದೆ. ಅದರಂತೆ ಇಂದ್ರಿಯದ ಅಂಶಗಳನ್ನು, ಭಾಗಗಳನ್ನು ಜೀವ ಪರಮಾತ್ಮನ ಪ್ರೇರಣೆಯಿಂದ, ಅವನ ಪ್ರೇರಕತ್ವದಲ್ಲಿ ತಾನು ತಗೊಂಡು ಹೋಗ್ತಾನೆ, ವಿಷಯ ಕಡೆ ಒಯ್ತಾನೆ. ಮೂರು ಸಂದರ್ಭ ಶರೀರಕ್ಕೆ ಬರುವ ಸಂದರ್ಭ: ಜನನ ಕಾಲ, ಸ್ಥಿತಿಕಾಲ, ಮರಣಕಾಲದಲ್ಲಿ ಪ್ರಕೃತಿಸ್ಥಾನಿ ಕರ್ಷತಿ. ಪ್ರಕೃತಿಸ್ಥಾನಿ ಅಂದರೆ ದೇಹಸ್ಥಾನಿ ಇಂದ್ರಿಯಾಣಿ, ಅಂದರೆ ಇಂದ್ರಿಯ ಭಾಗಗಳನ್ನು ವಿಷಯ ಪದಾರ್ಥಗಳ ಕಡೆ ಕರ್ಷತಿ. ಜನನ ಕಾಲದಲ್ಲಿ ಮೂಲ ಕಾರಣದಿಂದ ಇಂದ್ರಿಯ ಭಾಗಗಳನ್ನು ಶರೀರಂ ಪ್ರತಿ ಆಕರ್ಷತಿ. ಮರಣಕಾಲದಲ್ಲಿ ಜೀವಂ ಪ್ರತಿ, ಸ್ಥಿತಿ ಕಾಲದಲ್ಲಿ ವಿಷಯಂ ಪ್ರತಿ ಕರ್ಷತಿ. ಹೀಗೆ ಜೀವನಿಗೆ ಇಷ್ಟರ ಮಟ್ಟಿಗಿದೆ. ಆದರೆ ಸಂಸಾರ ವೃಕ್ಷಚ್ಛೇದನ ಮಾಡಲಿಕ್ಕೆ ಮಾತ್ರ ಅವನು ಆಸಕ್ತ. ಇನ್ನೊಂದು ಯೋಜನೆಯೂ ಮಾಡಬಹುದು. ಈಶ್ವರನು ಶರೀರಕ್ಕೆ ಬಂದಾಗ ಜೀವನು ಇಂದ್ರಿಯ ಭಾಗಗಳನ್ನು ಆಕರ್ಷಣೆ ಮಾಡ್ತಾನೆ, ಅಥವಾ ಜೀವನು ಶರೀರಕ್ಕೆ ಬಂದಾಗ ಪರಮಾತ್ಮನೇ ಇಂದ್ರಿಯ ಭಾಗಗಳನ್ನು ಆಕರ್ಷಣೆ ಮಾಡ್ತಾನೆ ಅಂತಲೂ ಮಾಡಬಹುದು. ಶರೀರಂ ಯದವಾಪ್ನೋತಿ ಎನ್ನುವಾಗ ಈಶ್ವರ ಯದಾ ಶರೀರಂ ಅವಾಪ್ನೋತಿ ತದಾ ಜೀವ ಪಾರತಂತ್ರೇಣ ಕರ್ಷತಿ, ತದಧೀನತೆಯ ಕರ್ಷತಿ. ಅಥವಾ ಜೀವ ಯದಾ ಶರೀರಂ ಅವಾಪ್ನೋತಿ ತದಾ ಈಶ್ವರ ಕರ್ಷತಿ. ಅದು ಕೂಡ ಯೋಜನೆ ಮಾಡಲಿಕ್ಕೆ ಬರ್ತದೆ. ಇದರ ಮೇಲೆ ಪ್ರಶ್ನೆ ಬರ್ತದೆ, 6 ಇಂದ್ರಿಯ ಅಂದರೆ ಯಾವುದು? ಮನುಷ್ಯಷ್ಠಾನಿ ಇಂದ್ರಿಯಾಣಿ ಅಂದರೆ ಯಾವುದದು? ಯಾಕೆ ಜೀವ ಇಂದ್ರಿಯ ಭಾಗಗಳನ್ನು ಈ ದೇಹಕ್ಕೆ ತರ್ತಾನೆ ಜನನ ಕಾಲದಲ್ಲಿ? ಪರಮಾತ್ಮ ಯಾಕೆ ಇವನ ಜೊತೆ ಓಡಾಡ್ತಾನೆ? ಜೀವ ಬರುವಾಗ ಅದು ಹರಿಕಥಾಮೃತಸಾರದಲ್ಲಿ ಬರ್ತದೆ, ಜನರೊಳಗಿದ್ದು ಜನಿಸುವ ತಾನು. ಜನರೆಲ್ಲ ಹುಟ್ಟುವಾಗ ಅವರೊಳಗಿದ್ದು ತಾನು ಹುಟ್ಟುತ್ತಾನೆ, ಹೋಗುವಾಗ ತಾನು ಹೋಗ್ತಾನೆ. ಯಾಕೆ ಜೀವ ಯಾಕೆ ಇಂದ್ರಿಯಗಳ ಭಾಗ ತರ್ತಾನೆ? ಇಂದ್ರಿಯಗಳು ಯಾವುದು? ಪರಮಾತ್ಮ ಯಾಕೆ ಬಂದು ಹೋಗಿ ಮಾಡ್ತಾನೆ ಜೀವನ ಜೊತೆಗೆ ಅಂತ ಕೇಳಿದರೆ, ಇಂದ್ರಿಯ 6 ಯಾವುದು? ಜೀವ 6 ಇಂದ್ರಿಯ ಅಂದರೆ ಶ್ರೋತ್ರೇಂದ್ರಿಯ, ಚಕ್ಷು, ಸ್ಪರ್ಶನ ಅಂದರೆ ತ್ವಗೀಂದ್ರಿಯ, ರಸನೇಂದ್ರಿಯ, ಘ್ರಾಣೇಂದ್ರಿಯ ಮತ್ತು ಮನಸ್ಸು. ಇವುಗಳನ್ನು 5, ಇದು ಮತ್ತು ಮನಸ್ಸು 6ನೇದ್ದು. ಇವುಗಳಲ್ಲಿದ್ದುಕೊಂಡು ಇವುಗಳ ಮೂಲಕ ವಿಷಯ ಭೋಗಕ್ಕೋಸ್ಕರವಾಗಿ ಜೀವ ಅವುಗಳನ್ನು ತರ್ತಾನೆ. ಇಲ್ಲದಿದ್ದರೆ ಅವನಿಗೆ ವಿಷಯ ಭೋಗ ಆಗೋದು ಹೇಗೆ? ಇಂದ್ರಿಯ ದ್ವಾರ ಆಗಬೇಕು. ಅದಕ್ಕೋಸ್ಕರ ಜೀವ ತರ್ತಾನೆ. ಒಂದು ಪ್ರಶ್ನೆಗೆ ಉತ್ತರ ಆಯಿತು. ಇಂದ್ರಿಯ ಯಾವುದು ಅಂತಾಯಿತು, ಜೀವ ಯಾಕೆ ವಿಷಯ ಭೋಗಕ್ಕೋಸ್ಕರ. ಪರಮಾತ್ಮ ಯಾಕೆ ಬರ್ತಾನೆ ಅಂದರೆ ಪ್ರವರ್ತಕ ಏವ ಸನ್ ಪ್ರವರ್ತಕ ಸನ್ನೇವಾ. ಜೀವನಿಗೆ ಪ್ರವರ್ತಕನಾಗಿ ಪರಮಾತ್ಮ ಬಂದು ಹೋಗಿ ಮಾಡಬೇಕಾಗ್ತದೆ.
ಒಂದು ಮಗು ಸ್ಕೂಲಿಗೆ ಹೋಗಿ ಬರ್ತದೆ ನರ್ಸರಿಗೆ, ದಿನ ಅವರಮ್ಮ ಯಾಕೆ ಬರ್ತಾಳೆ? ಗ್ರ್ಯಾಜುಯೇಟ್ ಆಗಿದ್ದಾಳೆ, ದಿನ ಅವಳ್ಯಾಕೆ ಆ ನರ್ಸರಿ ಸ್ಕೂಲಿಗೆ ಹೋಗಿ ಬರಬೇಕು, ಹೋಗೋದು ಬರೋದು ಮಾಡ್ತಾಳೆ. ಯಾಕೆ ಅಂತಂದರೆ ಆ ಮಗುಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಅಮ್ಮನೂ ಕೂಡ ದಿನ ಸ್ಕೂಲಿಗೆ ಹೋಗೋದು ವಾಪಸ್ ಬರೋದು, ಹೋಗೋದು ಬರೋದು. ಅಮ್ಮ ಇಲ್ದಿದ್ರೆ ಅಪ್ಪನಾದರು ದೊಡ್ಡ ದೊಡ್ಡ ಪ್ರೊಫೆಸರ್ ಆಗಿರ್ತಾರೆ, ಆದರೂ ನರ್ಸರಿ ಸ್ಕೂಲಿಗೆ ಹೋಗ್ಬೇಕು. ಯಾಕೆ? ಪ್ರವರ್ತಕರಾಗಿ ಹೋಗಬೇಕು. ಹಾಗೆ ಪರಮಾತ್ಮ ಪ್ರವರ್ತಕನಾಗಿ ಹೋಗಿ ಬಂದು ಮಾಡ್ತಾನೆ ಜೀವರ ಜೊತೆಗೆ. ಅಷ್ಟೇ ಅಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ ದೃಷ್ಟಾಂತದಲ್ಲಿ. ಅಷ್ಟೇ ಅಲ್ಲ, ಪ್ರವರ್ತಕನಾಗಿ ಮಾತ್ರ ಅಲ್ಲ, ತಾನೂ ವಿಷಯ ಭೋಗ ಮಾಡ್ತಾನೆ ಅಂತ. ಭಗವಂತನು ವಿಷಯ ಭೋಗ ಮಾಡ್ತಾನ? ಅವನಿಗೆ ವಿಷಯ ಭೋಗ ಉಂಟೆ ಅಂತ ಕೇಳಿದರೆ, ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢ ನಾನು ಪಶ್ಯಂತಿ ಜ್ಞಾನಚಕ್ಷುಷಃ. ಮಗು ಹೋಗಿ ಬರುವಾಗ ತಾಯಿ ಹೋಗಿ ಬರೋದನ್ನು ನೋಡ್ತಾರೆ, ಆದರೆ ಪರಮಾತ್ಮ ಹೋಗೋದು ಜೀವನ ಜೊತೆಗೆ, ಜೀವ ಶರೀರಕ್ಕೆ ಬರುವಾಗ ಪರಮಾತ್ಮ ಬರೋದು, ಇದು ಮಾತ್ರ ಯಾರಿಗೂ ಗೊತ್ತಾಗಲ್ಲ. ಅಷ್ಟೇ, ಒಬ್ಬನೇ ಹೋಗ್ತಾನೆ ಒಬ್ಬನೇ ಬರ್ತಾನೆ ಅಂತ ತಿಳ್ಕೊತಾರೆ. ಪರಮಾತ್ಮ ನಾವು ಎಂದಿದ್ರೂ ಕೂಸೆ, ಪರಮಾತ್ಮ ತಾಯಿಯಾಗಿ ಜೊತೆಗಿರಲೇಬೇಕು. ಯಾರಿಗೂ ಗೊತ್ತಾಗೋದಿಲ್ಲ, ಅಷ್ಟು ನಮಗೆ ಗೊತ್ತಾಗೋದಿಲ್ಲ, ಬೇರೆಯವ್ರಿಗೇನು ಗೊತ್ತಾಗೋದು. ಆದರೆ ವಿಷಯ ಭೋಗನೂ ಉಂಟು, ಅದು ಗೊತ್ತಾಗೋದಿಲ್ಲ. ವಿಷಯ ಭೋಗನೂ ಮಾಡ್ತಾನೆ, ಆದರೆ ಗುಣಾನ್ವಿತಂ ಭುಂಜಾನಂ, ಶುಭ ಸಾರಾನ್ವಿತವಾದ ವಿಷಯವನ್ನು ಮಾತ್ರ ಭೋಗಿಸ್ತಾನಷ್ಟೇ ಹೊರತು ಅಶುಭ ಭೋಗ ಅವನಿಗಿಲ್ಲ. ಈಗ ದೀಪ ಹಚ್ಚಿದರೆ ಒಂದಿಷ್ಟು ಎಣ್ಣೆ ಹಾಕಿ ಪ್ರಣತಿಯಲ್ಲಿ ದೀಪ ಹಚ್ಚುತ್ತಾರೆ. ಆ ದೀಪ ಏನು ಮಾಡ್ತದೆ? ಜ್ಯೋತಿ ಎಣ್ಣೆ ಹೀರ್ತದೆ, ಎಣ್ಣೆಯನ್ನು ಮಾತ್ರ ಹೀರ್ತದೆ. ಅಲ್ಲಿ ಹುಳ ಬಿದ್ದಿರ್ತದೆ, ಕಡ್ಡಿ ಕೊರೆದು ಹಚ್ಚಿದವರು ಆ ಕಡ್ಡಿನ ಪ್ರಣತಿಯಲ್ಲೇ ಇಟ್ಟಿರ್ತಾರೆ. ಮತ್ತೆ ಇದು ಕರಿ ತೆಗೆದು ಮತ್ತೆ ಅದನ್ನು ಅಲ್ಲೇ ಹಾಕಿರ್ತಾರೆ. ಆ ಕಡ್ಡಿ ಬಿದ್ದಿರೋ ಹುಳ ಯಾವತ್ತೂ 15 ದಿನಕ್ಕೆ ಒಂದು ಸಲ ತೆಗೆದು ತೊಳಿತಿರ್ತಾರೆ. ಅಂತೂ ಅಲ್ಲಿರೋ ಹುಳ ಕಡ್ಡಿ ಕಸ ಏನೇನು ಬಿದ್ದಿರ್ತದೆ, ಜ್ಯೋತಿ ಅದನ್ನು ಹೀರೋದಿಲ್ಲ, ಎಣ್ಣೆ ಮಾತ್ರ ಹೀರ್ತದೆ. ಅವೆಲ್ಲ ಕಸ ಹಂಗೆ ಇರ್ತದೆ ನೋಡ್ರಿ. ಹಾಗೆ ಪರಮಾತ್ಮ ಗುಣಾನ್ವಿತಂ ಭುಂಜಾನಃ, ಅಷ್ಟೇ ಶುಭಾನ್ವಿತವಾದ ಸಾರಭೋಗವನ್ನು ಮಾತ್ರ ಅವನು ಅನುಭವಿಸ್ತಾನೆ ಹೊರತು ಬೇರೆ ಇಲ್ಲ. ಇದೆಲ್ಲ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ ಪರಮಾತ್ಮನ ವ್ಯಾಪಾರ ಅಂತ ಒಂದೊಂದೇ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾನೆ ಶ್ರೀಕೃಷ್ಣ.